ಮೂರ್ತಯೇ ನಮಃ. ಗುರುಗಣಾಧಿಪತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಾಂ ತತೋ ಜಯಮುದೀರಯೇತ್. ನನ್ನ ಆಧ್ಯಾತ್ಮ ಬಂಧುಗಳೇ, ಇಲ್ಲಿಯವರೆಗೆ ಗರುಡ ಪುರಾಣದ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದೇವೆ. ಅದರಲ್ಲಿ ಅತಿ ಹೆಚ್ಚು ಸಮಯ ತಗೊಂಡದ್ದೇ ಬಹುಶಃ ಪ್ರೇತಕಲ್ಪದ ಬಗ್ಗೆ. ಯಾಕೆಂದರೆ 4 ದಿನಗಳ ಕಾಲ ಸತತವಾಗಿ ಪ್ರೇತಕಲ್ಪದ ವಿಚಾರವನ್ನು ಮಾತಾಡ್ತಾ ಇದ್ದೇವೆ. ಒಂದು ಹೊಸ ಅನುಭವ ನನಗೇನು ಅಂತ ಕೇಳಿದ್ರೆ, ಪ್ರೇತಕಲ್ಪ ಅಂತ ಹೇಳುವಾಗ ನಾನು ಸ್ವಲ್ಪ ಭಯ ಬಿದ್ದಿದ್ದೆ. ಈ ವಿಚಾರ ಮಾತಾಡೋದು ಹೇಗಪ್ಪ, ಈ ವಿಚಾರ ಮಾತಾಡುವಾಗ ಹೇಗೆ ನೀವು ತಗೊಳ್ತೀರಿ ಅಂತ. ಆದರೆ ಹೇಗುಂಟು ಅಂತ ಕೇಳಿದ್ರೆ, ಈಗ ಇದೇ ವಿಚಾರವಾಗಿ ಬಹಳಷ್ಟು ಅನುಮಾನಗಳು, ಹೆಚ್ಚು ಉತ್ಪತ್ತಿಗಳು, ಅದರ ಬಗ್ಗೆ ಪ್ರಶ್ನೆಗಳು. ಆಯ್ತಾ, ನಾವು ಗೋಮೂತ್ರಿ ಪ್ರಸ್ತುತ ಅಂದರೆ ಗೋಮೂತ್ರಿ ಸ್ಟೈಲ್ನಲ್ಲಿ ನಾವು ಈ ಒಂದು ಪುರಾಣವನ್ನು ನೋಡ್ತಾ ಇರೋದು. ಗೋಮೂತ್ರಿ ಸ್ಟೈಲ್ ಅಂದರೆ ನೀರಿಗೆ ಒಂದು ಹನಿ ಹಾಕಿ ಕುಡಿತೇವಲ್ಲ, ಹಾಗೆ. ಯಾಕೆಂತ ಅಂದರೆ ಇಡೀ ಪುರಾಣವನ್ನು ಪ್ರತಿ ಶ್ಲೋಕದ ಆಧಾರದ ಮೇಲೆ ನಾವು ಕಲಿತೀವಿ ಅಂತ ಹೊರಟ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ಆದರೆ ನಿಮ್ಮ ಚಿತ್ತಕ್ಕೊಂದು ಆಲೋಚನೆಯನ್ನು ಕೊಟ್ಟು ನೀವು ಸ್ವಪ್ರಯತ್ನದಿಂದ ಸಂಶೋಧನೆ ಮಾಡುವಂತಹ ಕ್ರಿಯೆ ಆಗಲಿ ಅಂತ, ಅದಕ್ಕೆ ಪ್ರಥಮ ಹೆಜ್ಜೆ ಎನ್ನುವಂತೆ ಸಂತೋಷ ಆಯಿತು ನನಗೆ. ಈ ದಿನ ದೇವಪೂಜಾ ವಿಧಾನವನ್ನು ಪ್ರಾರಂಭ ಮಾಡ್ತಿದ್ದಾರೆ. ನಿಜವಾಗ್ಲೂ ಸಂತೋಷದ ವಿಚಾರವೇ ಅದು. ಮತ್ತಲ್ಲಿ ಅನುಮಾನ ಪಡಬೇಡಿ, ಹೆಣ್ಣು ಮಕ್ಕಳು ಪೂಜೆ ಮಾಡ್ಬೋದಾ ಬಿಟ್ರೆ? ನಾನು ಹೇಳಿದ್ದೇನೆ ಹಿಂದೆ ಆಚಾರ ಕಾಂಡದಲ್ಲಿ, ಖಂಡಿತ ಮಾಡ್ಬೋದು. ಆದರೆ ಮಾಡುವಾಗ ಬೇಕಾದಂತಹ ಶುದ್ಧತೆಗಳನ್ನು ಕಾಪಾಡಿಕೊಳ್ಳಿ ಅಷ್ಟೇ. ದೇವರ ಪೂಜೆ ಮಾಡೋದು, ದೇವ ಪೂಜೆ ಮಾಡೋದು ಅಂತ ಹೇಳುವಾಗ ಅಲ್ಲಿ ದೇಹದ ಶುದ್ಧತೆ ಅಂತೂ ಆಯ್ತಲ್ಲ, ಅದರೊಟ್ಟಿಗೆ ಮಾನಸಿಕ ಶುದ್ಧತೆ ಬೇಕು. ದೇವರ ಪೂಜೆ ನಾವು ಮಾಡ್ತಿದ್ದೀವಿ, ದೇವರ ಧ್ಯಾನ ನಾವು ಮಾಡ್ತಿದ್ದೀವಿ ಅಂದರೆ ದೇವರು ಮಾತ್ರ ಮನಸ್ಸಿಗೆ ಬರಬೇಕು. ದೇವರ ಪೂಜೆ ಮಾಡುವಾಗಲೂ ಹೆಂಗೆ ಗೊತ್ತುಂಟ, ಇದು ಕೆಲಸ ಎಲ್ಲ ಆಗೋದುಂಟು. ಇದು ನಾನು ತಮಾಷೆ ಮಾಡ್ತಾ ಇರ್ತೀನಿ. ದೇವರ ಪೂಜೆ ಇಲ್ಲಿ ದೀಪ ಹಚ್ಚುತ್ತಾ ಇರೋದು, ರೆಡಿ ಆದೇನೋ ಮಗನೇ, ಎದ್ದೇನೋ, ಅಲ್ಲ ಇಲ್ಲಿ ದೇವರ ಪೂಜೆ ಮಾಡು ಅಂತ ಅದಾಗಬಾರ್ದು. ಆಯ್ತಾ? ಆ ಒಂದು ನಡೆಯಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಮತ್ತೆ ದೇವರ ಪೂಜೆ, ದೇವರ ಧ್ಯಾನಗಳು, ಇವೆಲ್ಲ ಕರ್ಮಗಳು ಏನುಂಟಲ್ಲ, ಇದು ನಿಮ್ಮ ಸ್ವಂತ ಉದ್ಧಾರಕ್ಕೆ ಅಲ್ವಾ? ಸಾರ್ವಜನಿಕವಾದಂತಹ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ನಿಯಮಗಳು ಬೇರೆ ಉಂಟು. ಯಾಕೆಂತಂದ್ರೆ ಕೆಲವು ಸಲ ತಾಯಿಯರು ಕೇಳೋದುಂಟು, ಬಟ್ರೆ ನಾವು ಪೂಜೆ ಮಾಡ್ಬೋದಾ, ನಮಗೆ ಗಂಡಂದಿರಿಲ್ಲ ಪೂಜೆ ಮಾಡ್ಬೋದಾ, ಹೀಗೆಲ್ಲ ಕೇಳೋದುಂಟು. ಅಂತ ನಿಮ್ಮ ಸ್ವಂತ ಅಭಿವೃದ್ಧಿಗಾಗಿ ಮಾಡಿ, ಯಾರು ನಿಮ್ಮನ್ನು ಕಟ್ಟಿ ಹಾಕೋರಿಲ್ಲ, ಖಂಡಿತ ಮಾಡಿ ಅಂತ. ದೇವರು ಒಬ್ಬರಿಗೆ ಅಲ್ವಲ್ಲ, ಅಲ್ವಾ? ಎಲ್ಲರಿಗೂ ಕೂಡ ದೇವನೇ ಅಲ್ವಾ? ಮಾಡುವಾಗ ಈ ಶುದ್ಧ ಭಾವನೆ ಇಟ್ಟು ಮಾಡ್ಬೇಕು. ಯಾಕೆ ಅಂತ ಕೇಳಿದ್ರೆ, ನಾನಾಗಲೇ ಹೇಳಿದ್ದೇನೆ, ಅರ್ಚಿಸುವವನು ಅರ್ಚಕ. ಈಗ ನೀವು ಪೂಜೆ ಮಾಡಿ ದೇವರನ್ನು ಅರ್ಚಿಸ್ತೀರಿ ಅಂದ್ರೆ ಆ ಸಮಯಕ್ಕೆ ನೀವು ಅರ್ಚಕರೇ ಅಂತ. ಈಗ ಒಬ್ಬ ಅರ್ಚಕನಿಗೆ ಗರ್ಭಗೃಹ ಪ್ರವೇಶ ಮಾಡ್ಬೇಕಾದ್ರೆ ಏನ್ ನಿಯಮ ಹೇಳಿದ್ದೆ ಅದೆಲ್ಲರಿಗೂ ಅನ್ವಯಿಸ್ತದೆ. ಸಾರ್ವಜನಿಕವಾದಂತಹ ಯಾವುದೋ ಕಾರ್ಯಗಳು ಅಂದ್ರೆ, ಈಗ ಉದಾಹರಣೆಗೆ ಲೋಕೋದ್ಧಾರಕ್ಕೆ, ಲೋಕದ ಉದ್ಧಾರಕ್ಕೆ, ಅಲ್ಲಿ ಏನೋ ಒಂದು ಉದಾಹರಣೆಗೆ ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆ ಅಂತ ಇಟ್ಕೊಳ್ಳುವ, ಆಯ್ತಾ? ಇಂತಹ ಸಮಯಗಳಲ್ಲಿ ಮನಸ್ಸಿನ ಶುದ್ಧತೆ ಒಂದು ಬೇಕಲ್ಲ, ಆತ್ಮಶುದ್ಧತೆಯೂ ಬೇಕಲ್ಲ. ಅಲ್ಲಿ ಆತ್ಮೋದ್ಧಾರ ಅನ್ನುವಂತಹ ಟಾಪಿಕ್ ಬರುವುದಿಲ್ಲ, ಅಲ್ಲಿ ಸಮಾಜ ಅಂತ ಬರ್ತದೆ. ಹಾಗೆ ಬರುವಾಗ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಕೊಡಿ, ಅಲ್ಲಿ ಮಂಡುವಾದ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ ಅಂತ. ಹಾಗೆ ನನ್ನೆವರೆಗೆ ನಾವು ಪ್ರೇತಕಾಂಡದ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ. ಮಾತಾಡುವಾಗ ಹೇಗೆ ಮಾಡಬೇಕು, ವಿಧಿ ಅನುಸಾರಗಳು, ದಾನಗಳು, ದಾನದ ಪ್ರಕ್ರಿಯೆಗಳು, ಇವೆಲ್ಲ ಉಂಟು. ಎಲ್ಲವೂ ಆಯಿತು, ಸರಿ.
ನೀವು ನಾನು ಹೇಳುವ ಪ್ರಕಾರದಲ್ಲಿ ಹೋಗುವಾಗ ಅಥವಾ ಗರುಡ ಪುರಾಣದ ಸರಿಯಾದಂತಹ ಅರ್ಥವನ್ನು ತೆಗೆದುಕೊಳ್ಳುವಾಗ ಭಟ್ರೆ ಇದು ಕೇವಲ ಒಂದು ಆತ್ಮದ ಉದ್ಧಾರ ಅಥವಾ ಪ್ರೇತದ ಉದ್ಧಾರಕ್ಕಷ್ಟೇ ಅಲ್ಲ, ನಮ್ಮ ಉದ್ಧಾರಕ್ಕೆ ಅಂತ. ಇದು ಈ ಎಲ್ಲವೂ ಕೂಡ ಎರಡೇ ಕ್ಯಾಟಗರಿ, ಒಂದು ಪಾಪಿಗಳು ಮತ್ತೊಂದು ಪುಣ್ಯಾತ್ಮರು ಅಂತ. ಈ ಎರಡು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ನೀವು ಹೇಳಿದಂಥದ್ದು. ಪುಣ್ಯಾತ್ಮರು ನಾವು ಮಾಡದೇ ಇರಲಿ, ಅವರು ಗಳಿಸುವಂತಹದ್ದನ್ನು ಗಳಿಸ್ತಾರೆ. ಆದರೆ ಪುಣ್ಯಾತ್ಮರು ಅಂತ ನಾವು ಜಡ್ಜ್ ಮಾಡೋದು ಹೇಗೆ ಅಂತ ಅದು ವಿಚಾರಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿದ್ರು. ಆದರೆ ನೋಡಿ, ಗರುಡ ಕೇಳ್ತಾನೆ, ಇದೆಲ್ಲ ಆಯ್ತು ಭಗವಂತ, ಈ ದುರ್ಮರಣಾದಿಗಳಿಗೆ ಹೇಗೆ ಪರಿಮಾರ್ಜನೆ? ದುರ್ಮರಣಾದಿಗಳು ಹೇಗೆ ಪರಿಮಾರ್ಜನೆ ಅಂತ. ಈಗ ದುರ್ಮರಣ, ಮೊದಲು ದುರ್ಮರಣ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಈಗ ದುರ್ಮರಣ ಅಂತ ಹೇಳುವಾಗ ನಮ್ಮ ಒಂದು ಕಲ್ಪನೆಯಲ್ಲಿರುವಂತಹದ್ದು ಆಕ್ಸಿಡೆಂಟ್ ಆಗಿ ಸತ್ತದ್ದು ಅಲ್ವಾ, ಸೂಸೈಡ್ ಮಾಡಿಕೊಂಡದ್ದು, ಅಂದರೆ ಜಲದಲ್ಲಿ, ನೀರಿನಲ್ಲಿ, ಬೆಂಕಿಯಲ್ಲಿ, ಗಾಳಿ, ಇದು ಬೆಟ್ಟದಿಂದ ಹಾರೋದು, ಹೀಗೆಲ್ಲ ಮಾಡಿಕೊಂಡ ಅದು, ಅಥವಾ ಹಾವು ಕಚ್ಚಿ ಸತ್ತದ್ದು, ಕೊಲೆ ಆಗುವುದು, ಹೀಗೆಲ್ಲ ಉಂಟು. ಈ ಥರದ ಕಲ್ಪನೆ ಉಂಟಲ್ವಾ. ಇನ್ನೊಂದು ಹೊಸ ಟಾಪಿಕ್ ಹೇಳಲ್ಲ, ಮೃತನಾದಂತಹ ವ್ಯಕ್ತಿ ಕೆಲವೊಮ್ಮೆ ಹಾಗಾಗುವುದುಂಟು. ಮೃತನಾದಂತಹ ವ್ಯಕ್ತಿ, ಅದಕ್ಕೆ ಮೃತನಾದ ವ್ಯಕ್ತಿಯ ಕ್ರಿಯೆ ಮಾಡಿಸ್ಲಿಕ್ಕೆ ಬರುವಂತಹ ಭಟ್ರು ಒಮ್ಮೆ ಪಂಚಾಂಗವನ್ನು ಅಬ್ಸರ್ವ್ ಮಾಡ್ತಾರೆ. ಗಮನಿಸಿದಿರಲು ಗೊತ್ತಿಲ್ಲ, ಅದು ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ. ಜಾತಕ ಭಾವದಲ್ಲಿನ್ನೂ ಆಯುಷ್ಯಗಳು ಕಂಡಿದ್ದು, ಜಾತಕದಲ್ಲಿ ಅವನಿಗೆ ಇನ್ನೂ ಆಯುಷ್ಯಗಳಿಗೆ ಕಂಡಿದ್ದು, ಯಾವುದೇ ಕಂಟಕದ ದಶೆಗಳು ಸ್ಥಿತಿಗಳು ಕಾಣದಿದ್ದು ಕೂಡ ಮೃತನಾದರೆ ಅವನನ್ನು ದುರ್ಮರಣ ಅಂತ ಹೇಳಿ ನೀವು ಪರಿಗಣಿಸಬೇಕು ಅಂತ. ಹಾಗಾಗಿ ಭಟ್ರು ಪಂಚಾಂಗ ನೋಡೋದು ಅದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು ಧನಿಷ್ಠಾದಿ ಪಂಚಕ ನಕ್ಷತ್ರಗಳು ಅಂತ ಹೇಳ್ತದೆ. ಅದು ಬರೀ ಆ ನಕ್ಷತ್ರ ಸಿಕ್ಕರೆ ಸಾಕು, ನೀವು ಹೇಳಿಬಿಡ್ಬೋದು ಇದು ದುರ್ಮರಣದ ಸಂಕೇತ ಅಂತ. ಧನಿಷ್ಠ ಪಂಚಕ, ತ್ರಿಪಾದ ಅಂತೆಲ್ಲ ಹೇಳ್ತಾರಲ್ಲ, ಈ ಸತ್ತ ವ್ಯಕ್ತಿಯ ಜಾತಕ ಹಿಡಿದು ನೋಡಬಾರದು ಅಂತ ಅಲ್ಲ, ವಿಷಯ ಗೊತ್ತುಂಟಲ್ಲ. ಇದು ಸತ್ತ ವ್ಯಕ್ತಿಯ ಜಾತಕ ನೋಡಲೂಬಾರ್ದು, ತೋರಿಸ್ಲೂಬಾರ್ದು. ಆದರೆ ಆ ಮೃತದೇಹ ಇರುವಾಗ ವೈದಿಕನಾದವನು ಇದನ್ನು ಪರೀಕ್ಷೆ ಮಾಡಬೇಕು. ಅದು ಕೂಡ ದುರ್ಮರಣ ಅಂತ ಕರೆಸ್ಕೊಂಡಿದೆ. ಈಗ ದುರ್ಮರಣ ಅಂತ ಹೇಳುವಾಗ ಇಲ್ಲಿ ಇನ್ನೊಂದು ವಿಸ್ಮಯವಾದಂತಹ ಮಾತು. ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಭಟ್ರೆ ದುರ್ಮರಣ ಆದಾಗ ಸರಿಯಾದಂತಹ ಸದ್ಗತಿಯ ಲಾಭಕ್ಕೆ ಏನು ಮಾಡಬೇಕು ಅಂತ ಹೇಳಿ. ಸರ್ವೇ ಸಾಮಾನ್ಯ ಎಲ್ಲ ಹೇಳೋದು, ಒಂದು ನಾರಾಯಣ ಬಲಿಯನ್ನು ಮಾಡಿಸಿ, ಈ ಕರ್ಮಗಳನ್ನೆಲ್ಲ ಮಾಡಿ, ಅಂದರೆ ಮೊದಲನೇ ದಿನದಿಂದ ಹಿಡಿದು ಎಲ್ಲ ಕರ್ಮ ಮಾಡುವಾಗ ಒಂದು ನಾರಾಯಣ ಬಲಿ, ಮೋಕ್ಷ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ, ಹೀಗೆಲ್ಲ ಹೇಳ್ತೇವಲ್ಲ, ಅಷ್ಟೇ ಸಾಕ ಅಂತ, ಅಷ್ಟೇ ಸಾಕಾಗ್ತದ ಅಂತ ಕೇಳು. ಭಟ್ರೆ 4 ಸಲ ನಾನು ಕ್ಷೇತ್ರಗಳಿಗೆ ಹೋಗಿ ನಾರಾಯಣ ಬಲಿ ಮಾಡಿಸ್ದೆ. ಮೃತನಾದಾಗ ಮನೆಯಲ್ಲೂ ಕೂಡ ನಾರಾಯಣ ಬಲಿಯನ್ನ ಮಾಡಿಸ್ದೆ. ಪರಿಹಾರ ಇಲ್ವಲ್ಲ, ಸಿಕ್ಲಿಲ್ವಲ್ಲ. ಎಲ್ಲಿ ಹೋದ್ರು ಮತ್ತೆ ಅದನ್ನೇ ಹೇಳ್ತಾರೆ, ಪರಿಹಾರ ಆಗ್ಲಿಲ್ಲ, ಸರಿಯಾಗಿ ಮಾಡಿಸ್ಲಿಲ್ಲ ಅಂತ. ಏನು ಮಾಡಿಸೋದೆಂಥದ್ದು, ಮಾಡೋದೆಂಥದ್ದು? ಇದು ಕಲ್ಪನೆ ಸರಿಬೇಕು ನಮಗೆ. ಅದಕ್ಕೆ ಪರಿಹಾರದ ವಿಚಾರವಾಗಿ ನೋಡುವಾಗ ಒಂದು ಉದಾಹರಣೆ ಕೊಡುವ. ಹಾವು ಕಚ್ಚಿ ಮೃತನಾದಂತಹ ವ್ಯಕ್ತಿ, ದುರ್ಮರಣ ಅಲ್ವಾ, ಒಂದು ನಾಗರ ಹಾವು ಏನೋ ಒಂದು ಕಚ್ಚುತ್ತದೆ, ಕಚ್ಚಿ ಅದರಿಂದ ದುರ್ಮರಣ ಆಗ್ತದೆ. ಆ ದುರ್ಮರಣ ಆದಂತಹ ವ್ಯಕ್ತಿಗೆ ಆಯ್ತು, ಮೊದಲನೇ ದಿನದಿಂದ ಹಿಡಿದು 12ನೇ ದಿನದವರೆಗೆಲ್ಲ ಮಾಡಿಸಿ ನಾರಾಯಣ ಬಲಿ ಎಲ್ಲವನ್ನು ಮಾಡಾಯ್ತು, ಮೋಕ್ಷ ನಾರಾಯಣ ಬಲಿ ಎಲ್ಲ ಕರ್ಮ ಮಾಡಿ ಆಯ್ತು. ಇಷ್ಟರಿಂದಲೇ ಅವನಿಗೆ ವಿಮುಕ್ತಿ ಸಿಗ್ತದೆ ಅಂತ ಕೇಳಿದ್ರೆ ಗರುಡ ಪುರಾಣವೇ ಇಲ್ಲ ಅಂತ ಹೇಳ್ತದೆ. ಅವನು ಯಾವ ಪಕ್ಷದಲ್ಲಿ ಬೇಕಾದ್ರೂ ಹೋಗಿರ್ಲಿ, ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಪಂಚಮಿಯ ದಿನ 1 ವರ್ಷಗಳ ಕಾಲ ನಾಗಾರಾಧನೆಯನ್ನ ಮಾಡ್ಬೇಕಂತೆ ಮಗ. ಆಗ ಏನೋ ಒಂದು ಸರ್ಪದ ಸಂಬಂಧವಾದ ದೋಷಗಳಿಂದಾಗಿ ಹತ್ಯೆ ಅಥವಾ ಅವನಿಗೆ ಮರಣ ಬಂದಿದೆ ಅಂತಾದ್ರೆ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎರಡರಲ್ಲೂ ಪಂಚಮಿ ಬರ್ತದೆ, ಎಲ್ಲ ಗೊತ್ತುಂಟಲ್ಲ ಮಿತಿಗಳು. ಆ ಪಂಚಮಿಯಲ್ಲಿ ನಾಗನ ಆರಾಧನೆ ಮಾಡಬೇಕು.
ಕೊನೆಯಲ್ಲಿ ಸುವರ್ಣದ ನಾಗನನ್ನ ಮಾಡಿಸಿ ಆ ನಾಗನಿಗೆ ಮತ್ತೆ ಬಲಿ ಉಂಟು, ಬಲಿ ಕರ್ಮಗಳೆಲ್ಲ ಉಂಟು, ಆರಾಧನೆ ಉಂಟು. ಅದನ್ನ ಮಾಡಿ ಆ ನಾಗನನ್ನ ಬ್ರಾಹ್ಮಣನಿಗೋ ಕ್ಷೇತ್ರಕ್ಕೋ ದಾನ ಮಾಡಬೇಕು. ಆದರೆ ಇದು ಕೊನೆಯಲ್ಲಿ ಮಾಡೋದು. ಅದಕ್ಕಿಂತ ಮುಂಚೆ ಪ್ರತಿ ಪಂಚಮಿಗಳಲ್ಲಿ ಆರಾಧನೆ ಮಾಡಬೇಕು. ಆಗ ನಾರಾಯಣ ಬಲಿ ಮಾಡಿದ್ದು ಎಫೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಸರ್ಪ ಅಡ್ಡ ನಿಲ್ತಾನೆ, ಕೊಡೋದಿಲ್ಲ ಅಂತ. ಎಷ್ಟು ಜನ ಹೇಳ್ತಾರೆ ಇದನ್ನ? ಅಲ್ಲಿ ಅದಕ್ಕೆ ಹೇಳೋದು, ಅಲ್ಲಿ ಪರಿಮಾರ್ಜನೆ ಅಂತ ಹೇಳುವ ಸರಿಯಾಗಿ ಹೋಗ್ಬೇಕು. ನಾವು ಸೂಕ್ಷ್ಮವಾಗಿ ಕೇಳೋದಿಲ್ಲ. ಈಗ ನೀರಿನಲ್ಲಿ ಬಿದ್ದು ಒಂದು ದೇಹ ಏನೋ ಅದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಥವಾ ಕಾಲು ಜಾರಿ ಬಿದ್ದು ಹೇಗೋ ಒಂದು ಒಟ್ಟು ಜಲದಿಂದ ಒಂದು ಕಂಟಕದಲ್ಲಿ ಮೃತ್ಯು ಆಯಿತು. ನಾರಾಯಣ ಬಲಿ ಮಾಡಿದ್ರೆ ಸಾಕಲ್ಲ ಭಟ್ರೆ? ಇಲ್ಲ, ಸಾಲೋದಿಲ್ಲ. ಇದರ ಪ್ರಕಾರ ಸಾಲೋದಿಲ್ಲ. ಈಗ ವಾಸ್ತವಿಕವಾಗಿ ಉತ್ತಮ ಷೋಡಶಿಯಲ್ಲಿ ಪ್ರತಿ ತಿಂಗಳು ಮಾಸಿಕದ ಸಮಯದಲ್ಲಿ ಕುಂಭವನ್ನ ಅಂದ್ರೆ ನೀರಿನ ಕುಂಭವನ್ನ ದಾನ ಮಾಡಬೇಕು ಅಂತ ಹೇಳಿದ್ದಾನೆ. ಆಯ್ತಾ? ಹಾಗೆ ಈ ರೀತಿ ಜಲದಲ್ಲಿ ಹೋದರೆ ಮಾಸಿಕದಲ್ಲಿ ಕೊಡುವುದು ಬಿಟ್ಟು ಈ ಅಗ್ನಿ ನಕ್ಷತ್ರ ಮತ್ತು ಜಲ ನಕ್ಷತ್ರಗಳು ಅಂತಿದ್ದಾವೆ. ಈ ಜಲನಕ್ಷತ್ರದ ಕಾಲದಲ್ಲಿ ಮತ್ತೊಂದು ಕುಂಭಗಳನ್ನು ಕೊಡ್ತಾ ಬರಬೇಕು 1 ವರ್ಷಗಳ ಕಾಲ. ಆ ನಕ್ಷತ್ರ ಆ ತಿಂಗಳಲ್ಲಿ ಯಾವಾಗ ಬರ್ತದೆ ಆ ದಿನಗಳೆಲ್ಲ ಕೊಡಬೇಕು ಅಂತ. ಹೀಗೆ ಅಂದ್ರೆ ಈಗ ನಾನು ಪರಿಹಾರ ಹೇಳ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆಗಿ ಕೊಟ್ಟಿದ್ದಾನೆ. ಮತ್ತೆ ಸರಿಯಾಗಿ ಬೃಹಜ್ಜಾತಕ, ಪ್ರಶ್ನ ಮಾರ್ಗ, ಕರ್ಮ ವಿಭಾಗ ಅಭ್ಯಾಸ ಮಾಡಿದ ಜ್ಯೋತಿಷ್ಯರಿಗೆ ಎಲ್ಲರಿಗೂ ಇದು ಗೊತ್ತುಂಟು ಅಂತ ಅವರು ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅಂತಾದ್ರೆ ಒಂದಕ್ಕೊಂದೂವರೆ ಸಜೆಷನ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ವೈಯಕ್ತಿಕವಾಗಿ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ಈಗ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ, ಪ್ರೋಕ್ಷ, ತ್ರಿಪಿಂಡಿ, ಶ್ರಾದ್ದಾದಿಗಳು ಇನ್ನೆಲ್ಲ ಮಾಡಬೇಕು ಅಂದ್ರೆ ಕುಟುಂಬದವರು ಎಲ್ಲ ಸೇರಿ ಮಾಡಬೇಕು. ದುರ್ಮರಣ ಆದಾಗ, ಮೃತ್ಯು ಆದಾಗ ಅಂತ ಹೇಳ್ತಾರೆ. ಅಣ್ಣ ತಮ್ಮ ಸೇರೋದಿಲ್ಲ ಭಟ್ರೆ, ಎಂತ ಮಾಡೋದು? ನಾನೊಬ್ಬ ತಪ್ಪಿಸ್ಕೊಳ್ಬೇಕು, ಏನ್ ಮಾಡೋದು ಅಂತ. ಏನ್ ಮಾಡಬೇಕು? ಇದು ಸರ್ವೇ ಸಾಮಾನ್ಯ ಬರುವ ಪ್ರಶ್ನೆ ಅಲ್ಲ. ಇದು ನಾನು ಹೇಳ್ತಾ ಇರೋ ಉತ್ತರ ಈಗೇನು ಕೊಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಬೇರೆ ಸ್ಟೆಪ್ಗಳು ಉಂಟು, ಅದಕ್ಕೆಲ್ಲ ಕ್ರಿಯೆ ಹೇಳ್ತಾನೆ. ಹೀಗೆ ಮಾಡಬೇಕು, ಹೀಗೀಗೆ ನೋಡಬೇಕು, ಮೊದಲು ಪ್ರಯತ್ನಗಳು ಹೀಗಿರಬೇಕು ಅಂತ. ಆ ಪ್ರಯತ್ನಗಳನ್ನು ಮಾಡಿ ಕಾಯ್ಬೇಕಂತ, ವೆಯ್ಟ್ ಮಾಡಬೇಕು ನಾವು. ಆಗಲೂ ಬರಲಿಲ್ಲ, ಆ ಪ್ರಯತ್ನವು ನಿಷ್ಫಲವಾಯಿತು ಅಂತ ಹೇಳುವಾಗ ರುದ್ರನ ಆರಾಧನೆ ಮಾಡಬೇಕು, ಶಿವ ಆರಾಧನೆ ಮಾಡಬೇಕು. ಅದು ಮಾಡೋದ್ರಿಂದಾಗಿ ವೈಯಕ್ತಿಕವಾಗಿ ನಿನ್ನೊಬ್ಬನಿಗೆ ಆ ದೋಷದಿಂದ ಈ ಒಂದು ಜನ್ಮದಲ್ಲಿ ಸ್ವಲ್ಪ ನೆಮ್ಮದಿ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ. ಬಿಟ್ರೆ ಪ್ರೇತಕ್ಕೆ ಮೋಕ್ಷ ಅಲ್ಲ, ಕುಟುಂಬಕ್ಕೆ ಮೋಕ್ಷ ಅಲ್ಲ, ಆ ವ್ಯಕ್ತಿಗೆ ಮಾತ್ರ ಅಂತ. ವ್ಯಕ್ತಿ ಅಂತ ಹೇಳುವಾಗ ಗಂಡ ಹೆಂಡತಿ ಅಂತ, ಹಾಗೆ ಆ ಮನೆ ಅಂತ ಹೇಳಿ ಅರ್ಥ. ಈಗ ದುರ್ಮರಣಗಳಾಯ್ತು, ಅದಕ್ಕೆ ಸರ್ವೇ ಸಾಮಾನ್ಯ ಹೇಳೋದು ನಾರಾಯಣ ಬಲಿ ಎಲ್ಲ ಸರಿ. ಈಗ ಮೃತ್ಯು ದೇಹವೇ ಸಿಗ್ಲಿಲ್ವಲ್ಲ ಭಟ್ರೆ, ಅಂತ ಮಾಡೋದು? ಕೆಲವೊಮ್ಮೆ ಹಾಗಾಗ್ತದೆ ಅಲ್ವಾ? ಫ್ಲೈಟ್ ಕ್ರ್ಯಾಶ್, ದೇಹ ಸಿಕ್ಲಿಲ್ಲ, ಬರ್ನ್ ಆಗೋಯ್ತು, ಏನು ಮಾಡೋದು ಭಟ್ರೆ? ಒಂದು ವ್ಯಕ್ತಿ ನಮ್ಮ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ಹುಟ್ಟಿದ್ದ, ಅವನು ಸಣ್ಣವನಿರಬೇಕಾದ್ರೆ ಅಥವಾ ಒಂದು ಪ್ರಾಯದ ನಂತರ ಮನೆಯನ್ನು ಬಿಟ್ಟು ಹೋಗಿದ್ದಾನೆ. 10 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, ಪ್ರಯತ್ನಪೂರ್ವಕವಾಗಿ ನೋಡಿದರೂ ಕೂಡ ಎಲ್ಲೂ ನಮಗೆ ಸಿಗ್ತಾ ಇಲ್ಲ. ಏನು ಮಾಡಬೇಕು ಭಟ್ರೆ? ಪ್ರಶ್ನೆ ಬರ್ತದೆ ಅಲ್ವಾ? ಆಗ ಈ ದೇಹ ಸಿಗದಿದ್ರೆ ಏನು ಮಾಡ್ಬೇಕು ಹೇಳ್ತೇನೆ. ಮೊದಲು ಒಂದು ವ್ಯಕ್ತಿ ಮನೆಯನ್ನ ಬಿಟ್ಟು ಹೋದ ಮೇಲೆ ಎಷ್ಟು ವರ್ಷ ಕಾಯಬೇಕು ಅಂತ? 14 ವರ್ಷ. 12 ಅಂತ ಹೇಳಿ ಯಾರು ಬಂತಲ್ಲ ಒಂದು ಮಾತು, ಕಲಿಯುಗದಲ್ಲಿ 12 ವರ್ಷ, ದ್ವಾಪರದಲ್ಲಿ 14. ಅಲ್ಲ, ಅದು ನೀವು ಹೇಳುವ ಇಂಗ್ಲಿಷ್ ಕ್ಯಾಲೆಂಡರ್ ವರ್ಷ ಅಲ್ಲ. ನಾ ಹೇಳ್ತೇನೆ ಅದು ಯಾಕೆ 12 ಮತ್ತೆ 14 ಅಂತ ಬಂತು ಅಂತ. ಈ ಸಂವತ್ಸರ ಪಕ್ಷದಲ್ಲಿ ಹೋದ್ರೆ 12 ಸಂವತ್ಸರ ಪಕ್ಷ ನಾವು ಹೇಳ್ತೇವಲ್ಲ, ಈಗ ಪರಾಭವನ ಸಂವತ್ಸರಾದಿ ಪಕ್ಷಗಳು. ಈ ಪಕ್ಷ ಆ ಒಂದು ಸಂವತ್ಸರ
ಪ್ರಕಾರ ಹೋದರೆ 12 ವರ್ಷ, ನಕ್ಷತ್ರಮಾನದ ಪ್ರಕಾರ ಹೋದರೆ 14 ವರ್ಷ. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ದಿನ ಬರೋದಷ್ಟೇ ಅಂತ ಅಲ್ಲ. 12 ವರ್ಷ ಕಲಿಯುಗಕ್ಕೆ ಜಾಸ್ತಿಯೇ ಆಯ್ತಾ ಅಂತ ಈಗಿನ ಇದರಲ್ಲಿ. ದ್ವಾಪರದಲ್ಲಿ ಹಿಂದೆ ಮಾಡುವಾಗ ಅದಕ್ಕೆಲ್ಲ ಎಂಥ ಪ್ಲ್ಯಾನ್ಗಳಿತ್ತು ರಾಜಕೀಯ. ನೀವು ಈ ರಾಮಾಯಣ ಮಹಾಭಾರತ ಎಲ್ಲ ಓದಬೇಕು. ಯಾಕಷ್ಟು ವರ್ಷಗಳ ವನವಾಸ, ಅಜ್ಞಾತವಾಸ ಯಾಕೆ ಎಲ್ಲ ಇರ್ತಿತ್ತಲ್ಲ. ಆದರೆ ಹಿಂದೊಂದು ದೊಡ್ಡ ರಾಜಕೀಯಗಳಿದೆ. ಯಾಕೆ ಅಷ್ಟೇ ವರ್ಷ ಕೊಟ್ಟರು ಅಂತ. ಅಷ್ಟು ವರ್ಷ ಆದಮೇಲೆ ಬರಲಿಲ್ಲ ಅಂತಂದರೆ ಅವನ ಆ ಕುಟುಂಬದಿಂದ ಹೊರಗೆ ಹಾಕ್ಬೇಕು, ಶ್ರಾದ್ದ ಮಾಡು ಅಂತ ಹೇಳುತ್ತಂತ. ಹಾಗಾಗಿ ಹೊರಗೆ ಹಾಕೋದು ಅಂತ. ಅಷ್ಟು ವರ್ಷ ಆಗಿ ಒಂದು ದಿನ ಹೆಚ್ಚಾದರೆ ಹೊರಗೆ ಅಂತ. ಹಾಗಾಗಿ ರಾಮನ ಕಥೆಯಲ್ಲೂ ಕೂಡ ಭರತ ನಾ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ರಾಮನಿಗೆ ಹೇಳಿತ್ತು. ನೀ ಬರಲಿಲ್ಲ ಅವತ್ತು, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಆ ಸೂರ್ಯಾಸ್ತದೊಳಗೆ ಬರ್ತಾನೆ ರಾಮ. ಇಲ್ಲಿ ಪಾಂಡವರ ಕಥೆಯಲ್ಲೂ ಹಾಗೇನೆ ಎಲ್ಲ ದೊಡ್ಡ ಒಂದು ರಾಜಕೀಯ ಸಂಖ್ಯಾಶಾಸ್ತ್ರಗಳಲ್ಲಿ ಬರುವುದು ಆಯ್ತಾ. ಹಾಗಾಗಿ ಈಗ 12 ವರ್ಷ ಹೆಚ್ಚು ನನ್ನ ಕೇಳಿದ್ರೆ ಅಂತ. ಯಾಕೆ ಗೊತ್ತಾಗ್ತದಲ್ಲ ಯಾವ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ, ಏನು ಕತೆ. ಕಮ್ಯುನಿಕೇಶನ್ ಉಂಟು, GPS ಟೆಕ್ನಾಲಜಿಗಳುಂಟು. ಅರೆ ಇಷ್ಟು ಟೆಕ್ನಾಲಜಿ ಇದ್ದು ಕೂಡ ನಾವು ಒಂದು ಮನುಷ್ಯನ ಕಂಡು ಹಿಡಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಹಾಗಾದ್ರೆ ಕರ್ಮವನ್ನು ನಂಬೇಕಲ್ವ ನಾವು, ಅವನು ಕರ್ಮದಲ್ಲಿ ಇದ್ದಾನೆ ಅನ್ನೋದು. ಹಾಗಿದ್ದಾಗ ಯಾವ ವಿಧಿಯಲ್ಲಿ ಆಯ್ತು, ಇಲ್ಲಿ ನಾವು ಸಾತ್ವಿಕವಾಗಿ ತಗೋಣ. ಮನೆ ಬಿಟ್ಟು ಹೋಗಿರೋದು ಸತ್ಯ, ಸಿಕ್ಲಿಲ್ಲ, 12 ವರ್ಷ ಅಲ್ಲ ಇನ್ನೂ ಜಾಸ್ತಿ ಆಗೋಯ್ತು ಭಟ್ರೆ ಆಯ್ತಾ. ಅವನ ದೇಹ ಇಲ್ಲ, ಆದರೆ ಕರ್ಮಾಂಗ ಮಾಡದೇ ಇದ್ರೆ ಆ ಆತ್ಮಕ್ಕೂ ಮೋಕ್ಷ ಇಲ್ಲ, ಕುಟುಂಬಕ್ಕೂ ಒಳಿತಿಲ್ಲ. ಹೇಗೆ ಮಾಡಬೇಕು? ಈ ದೇಹ ಇಲ್ಲದ ಪಕ್ಷಗಳಲ್ಲಿ ಏನು ಮಾಡಬೇಕು? ಅದಕ್ಕೆ ಪಾಲಾಶ ವಿಧಿಯನ್ನ ಮಾಡಿ ಕರ್ಮಾಂಗವನ್ನ ಮಾಡಿ ನಂತರದಲ್ಲಿ ಪ್ರೇತನಾರಾಯಣ ಬಲಿಯನ್ನು ಮಾಡಬೇಕು. ಎಲ್ಲ ಉಂಟು. ಪಾಲಾಶ ವಿಧಿ ಆದ ತಕ್ಷಣ ಸೂತಕ ಪ್ರಾರಂಭ. ಪಾಲಾಶ ವಿಧಿ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳುವುದು ಅಂತಂದ್ರೆ ಒಂದು ಕಾಲ್ಪನಿಕವಾದಂತಹ ದೇಹವನ್ನು ನಿರ್ಮಾಣ ಮಾಡಿ ತತ್ಸಂಬಂಧ ಆ ಪ್ರೇತಾತ್ಮವನ್ನು ಅದಕ್ಕೆ ಶರೀರ ಸ್ವರೂಪದಲ್ಲಿ ಯಾತನಾ ಶರೀರವನ್ನು ಕೊಟ್ಟು ಅದಕ್ಕೆ ದಹನಾದಿ ಕ್ರಿಯೆಗಳನ್ನೆಲ್ಲ ಮಾಡಿ ನಂತರ ಎಲ್ಲ ಉಂಟು. ಅದಕ್ಕೆ ಅಲ್ಲೂ ಕೂಡ ದೇಹಕ್ಕೆ ಸುವರ್ಣಾದಿಗಳನ್ನೆಲ್ಲ ಹಾಕಿ ಮಾಡಿ ಎಲ್ಲ ಉಂಟು. ಅದಕ್ಕೆ ಆ ಪಾಲಾಶ ವಿಧಿ ಅನ್ನೋ ಒಂದು ಸೂಪರ್ ಟೆಕ್ನಾಲಜಿ ಏನು ಗೊತ್ತುಂಟು. ಅದ್ರಲ್ಲಿ ಯಾಕೆ ಆ ಹೆಸರು ಪಾಲಾಶ ಅಂತಾನೆ ಯಾಕೆ ಹೆಸರು ಅಂದ್ರೆ, ಪಾಲಾಶ ಅಂದ್ರೆ ಗೊತ್ತಲ್ಲ, ಅತ್ತಿಯ ಮರ ಅಂತ. 336 ಅತ್ತಿಯ ಕಡ್ಡಿ, ಎಲ್ಲ ಸಣ್ಣದು ಮಾಡೋದು ಕಡ್ಡಿ ಇಡ್ತಾರೆ. 36 ಸೌದೆಗಳಿಂದಲೇ ಆ ದಹನ ಕ್ರಿಯೆಯನ್ನು ಮಾಡಬೇಕು. 336 ಕಡ್ಡಿ ಅಥವಾ ಸೌದೆ ಅಂತ ಅಷ್ಟು ಇಟ್ಟು ದಹನ ಕ್ರಿಯೆಯನ್ನು ಮಾಡಬೇಕು. ಈಗ ಭಟ್ರೆ ಅಂಗವನ್ನ ದಾನ ಮಾಡಿದ್ವಿ, ದೇಹವನ್ನ ದಾನ ಮಾಡಿದ್ವಿ, ಎಂತ ಮಾಡೋದು ಭಟ್ರೆ? ಎಂತ ಮಾಡೋದು? ಈಗ ದಾನ ಮಾಡೋದು ಸರಿಯಾ ತಪ್ಪ? ಮೊದಲು ಅದು ಬೇಕಲ್ಲ ನಮಗೆ, ಅಲ್ವಾ? ದಾನ ಮಾಡುವುದು ಸರಿ ಅಥವಾ ತಪ್ಪು ಅಂತ. ಈಗ ದಾನದ ವಿರೋಧಿ ನಾನಲ್ಲ, ಆಯ್ತಾ? ದಾನದ ವಿರೋಧಿ ನಾನಲ್ಲ. ಆದರೆ ಧರ್ಮಶಾಸ್ತ್ರದಲ್ಲಿ ಹೇಳಿದ ವಿಚಾರವನ್ನು ನಾನು ಹೇಳಬೇಕು ಅಂತ ಆದರೆ, ಈಗ ಒಂದು ವ್ಯಕ್ತಿಯ ಕರ್ಮದ ಅನುಸಾರ ಅವನಿಗೆ ಆ ಜನ್ಮದಲ್ಲಿ ಒಂದಿಷ್ಟು ಶಿಕ್ಷೆಗಳು ಅಂತ ಇರ್ತದೆ, ಆಯ್ತಾ? ನಾನು ಆಗಲೇ ಹೇಳಿದ ಹಾಗೆ ಕರ್ಮದ ಅನುಸಾರವಾಗಿ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂತಹ ಭಗವಂತ ಆ ಇಂದ್ರಿಯಗಳು ಕೆಲಸ ಮಾಡುವುದು ಅಥವಾ ಮಾಡದೇ ಇರೋದನ್ನು ನಿರ್ಧಾರ ಮಾಡ್ತಾನೆ, ಅಲ್ವಾ? ನಾನು ಆಗಲೇ ಹೇಳಿದೆ, ಕಣ್ಣು ಎಲ್ಲರಿಗೂ ಇರ್ತದೆ, ಕಣ್ಣನ್ನು ನೋಡುವ ದೃಷ್ಟಿ ಬೇಕು ಅಂತ. ಆ ದೃಷ್ಟಿ ಕೊಡುವನು ಭಗವಂತ, ಅಲ್ವಾ? ದೃಷ್ಟಿ ಕೊಡಲಿಲ್ಲ ಅಂತ ಆದರೆ ಅದಕ್ಕೆ ಸಂಬಂಧವಾದ ಯಾವುದೋ ಕರ್ಮ ಫಲವನ್ನು ಅವನು ಅನುಭವಿಸಬೇಕಾಗಿರ್ತದೆ, ಅಲ್ಲ? ನಮಗೆ ಮರುಕ ಉಂಟಾಗೋದು ಸಹಜ. ಈಗ ಸಹಜವಾಗಿ ನಾವು ಒಂದು ವ್ಯಕ್ತಿ ಕಷ್ಟ ಅಂತ ನೋಡುವಾಗ ನಾವು ಹೇಳ್ತೇವಲ್ಲ, ಕುರುಡರು, ಕುಂಟರು, ಅಂಗವಿಕಲರು ಎಲ್ಲ ಹೇಳ್ತೇವಲ್ಲ, ಆತರು ಈ ದೀನದಲ್ಲಿ ಭಿಕ್ಷೆ ಬೇಡುವರು ಎಲ್ಲ ಕಂಡಾಗ ಮರುಕ ಉಂಟಾಗೋದು. ಅಯ್ಯೋ ಭಗವಂತ ಎಂಥ ಸ್ಥಿತಿ ಕೊಟ್ಟೆ ಅವರಿಗೆ ಅಂತ. ಆಯ್ತಾ? ಮೋಹ ಕಳೆದರೆ ನಮಗೂ ಅರ್ಥ ಆಗ್ತದೆ, ಅವನ ಕರ್ಮದ ಅನುಸಾರವಾಗಿ ಅವನಿಗೆ ಭಗವಂತ ಶಿಕ್ಷೆ ಕೊಟ್ಟಿದ್ದಾನೆ. ಅದಕ್ಕೆ ಹೇಳೋದು, ನಾವೆಲ್ಲ ಗಟ್ಟಿ ಇದ್ದಾಗ ಚೆನ್ನಾಗಿದ್ದಾಗ ಅಹಂಕಾರ ಮಾಡುವುದಲ್ಲ.
ಅದು ನಮ್ಮ ಕಣ್ಣು ಮುಂದೆ ಆ ತಪ್ಪು ಕಾಣಿಸಿದಾಗ ನಮಗೆ ಗೊತ್ತಿರೋದು. ನಾನು ಇಂದು ಹೇಳಿದ್ದೇನೆ, ಕಾರುಣ್ಯ ಅನ್ನೋ ಬಂದುವಾಗ ನಮ್ಮ ಕಣ್ಣು ಮುಂದೆ ಒಂದು ವ್ಯಕ್ತಿ ತಪ್ಪು, ಅವನು ಒಂದು ಏನು ಅಂತಂದ್ರೆ ಅನ್ಯಾಯ ಮಾಡಿದ್ದು ನಮಗೆ ಗೊತ್ತಾಗಿದಾಗ, ಅವನಿಗೇನಾದರೂ ತೊಂದರೆ ಆದ್ರೆ, ಶಿಕ್ಷೆಯಾದ್ರೆ, ಕೈಕಾಲು ಮುರಿದ್ರೆ, ನಮ್ಗೆ ಮಾಡಿದ್ದುಣ್ಣೋ ಮಹಾರಾಯ ಹೇಳ್ತೇವಲ್ಲ, ನಮ್ಮ ಕಣ್ಣು ಮುಂದಾದ ನಮ್ಮ ಬಾಯಿನಲ್ಲಿ ಬರ್ತದೆ. ಹಿಂದಾದದ್ದು ಅದನ್ನು ಭಗವಂತ ನೋಡಿರ್ತಾನಲ್ಲ. ಹಾಗಾದ್ರೆ ಅವ್ರಿಗೆ ಆ ದುಸ್ಥಿತಿಯನ್ನು ಕೊಟ್ಟೋನು ಭಗವಂತ ಅಂತ ಆದ್ಮೇಲೆ ಆ ದುಸ್ಥಿತಿಯಿಂದ ಸುಸ್ಥಿತಿಗೆ ತರುವ ಕೆಲಸವೂ ಅವಂದೇ ಅಲ್ವಾ, ಆತ್ಮೋದ್ಧಾರಕ್ಕಾಗಿ. ಈಗ ವಿರೋಧ ಅಲ್ಲ, ಶಾಸ್ತ್ರೀಯವಾಗಿ ನಾವೊಂದು ಲಾಜಿಕಲಿ ಥಿಂಕ್ ಮಾಡುವ. ಈಗ ನಾನು ಅದನ್ನ ಮೀರಿ ಅವನಿಗೆ ಕೊಡುವಾಗ ಏನು ಮಾಡ್ತಾ ಇದ್ದೆ? ಅದನ್ನ ಮೀರಿ ನಾನು ನನ್ನ ದೇಹವನ್ನ ಅವನಿಗೆ ದಾನ ಮಾಡ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ ಅನ್ನುವಾಗ ಏನು ಮಾಡ್ತಾ ಇದ್ದೇನೆ? ನನ್ನ ದೇಹವನ್ನ ಕೊಟ್ಟ ಮೇಲೆ ಒಂದಿಷ್ಟು ನನಗೇನೋ ಬರಬೇಕಲ್ಲ ಅಲ್ವಾ? ಅವನ ಕರ್ಮವನ್ನು ನಾನು ತಗೊಳ್ತಾ ಇದ್ದೇನೆ. ಇದು ಧರ್ಮಶಾಸ್ತ್ರ ಹೇಳುದು, ನಾನಲ್ಲ. ಭಟ್ರಿಗೆ ನಾನೇನೋ ದಾನ ಕೊಡ್ತಿದ್ದೆ ಅಂದ್ರೆ ಭಟ್ರಿಂದ ಏನು ತಗೊಳ್ತಾ ಇದ್ದೆ ನಾನು? ಪುಣ್ಯ ಅಲ್ವಾ? ಒಂದಿಷ್ಟು ಪುಣ್ಯ ಅವರಿಂದ ಅಥವಾ ಆಧ್ಯಾತ್ಮಿಕ ಫಲವನ್ನು ಅವರಿಂದ ಹೇಳ್ಕೊಳ್ತಾ ಇದ್ದೇನೆ ಅಂತ ಅರ್ಥ. ಹಾಗಿರುವಾಗ ಸರಿ ತಪ್ಪು ನಿರ್ಧಾರ ನೀವು ಮಾಡಿ ಅಂತ. ಹಾಗಂತ ಹೇಳಿ ವಿರೋಧ ಉಂಟಾ ಬಿಟ್ರೆ ಖಂಡಿತ ವಿರೋಧ ಇಲ್ಲ. ಮತ್ತೆ ಹೇಳೋದೇನು ಗೊತ್ತುಂಟ, ಭಗವಂತನಿಗೆ ಒಂದು ವ್ಯಕ್ತಿಯ ಉದ್ಧಾರ ಮಾಡಬೇಕು, ಅವನಿಗೆ ನಿಮ್ಮಾತ್ಮದ ಉದ್ಧಾರದ ಜೊತೆಗೆ ಕೊಡಿಸಬೇಕು ಅಥವಾ ಕೊಡಬೇಕು ಅಂತಿದ್ರೆ, ಈಗ ಒಂದು ಉದಾಹರಣೆ ಮಾಡುವ, ಒಂದು ಐ ಡೊನೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳುವ, ಆಯ್ತಾ? ಎಷ್ಟು ಜನ ಇದ್ದೇವೆ ನಾವು? ಈಗ ನಂದೊಂದು ಪ್ರಶ್ನೆ ಉಂಟು. ಐ ಡೊನೇಟ್ ಮಾಡಿದವರು ಈಗ ಅದು ಹೋದ್ಮೇಲೆ ಅಲ್ಲ ಕಣ್ಣು ಕೊಡೋದು, ಆಯ್ತಾ? ಈಗ ಇದರ ಪ್ರಕಾರ ಹೋದ್ರೆ ನೀವು ಅಂಗದಾನ ಮಾಡಬೇಕಾ, ಬದುಕಿದ್ದಾಗ ಮಾಡಿ ಅಂತ ಹೇಳುತ್ತೆ. ಜೀವ ಇರುವಾಗ ಮಾಡಿ ಅಂತ, ಜೀವ ಹೋದ್ಮೇಲೆ ನಿಮ್ಗೆ ಅಧಿಕಾರ ಇಲ್ಲ ಅಂತ. ಆ ದೇಹದ ಮೇಲೆ ನಿಮ್ಮ ಹಕ್ಕೇ ಅಲ್ಲ, ನೀವು ಹೆಂಗೆ ದಾನ ಕೊಡ್ತೀರಿ? ನಿನ್ನದಾದದ್ದನ್ನ ನೀನು ಕೊಡಬೇಕು, ನಿನ್ನದಲ್ಲದ ವಸ್ತುವನ್ನು ನೀ ಹೇಗೆ ಕೊಡ್ತೀಯ ಅಂತ ಅಲ್ವಾ? ಈಗ ನಾನು ಸಂಪಾದಿಸಿದಂಥದ್ದನ್ನು ಮಾತ್ರ ನಾನು ಕೊಡ್ಲಿಕ್ಕೆ ಸಾಧ್ಯ, ಬಿಟ್ರೆ ನನ್ನದಲ್ಲದ ವಸ್ತುವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಧಿಕಾರ ಯಾರು ಕೊಟ್ಟವರು ಅಂತ? ಬದುಕಿರ್ಬೇಕಾದ್ರೆ ಕೊಡಿ ಅಂತ, ಜೀವ ಇದ್ದಾಗ ಕೊಡಿ ಅಂತ. ಮತ್ತೆ ಈಗ ನನ್ನ ಪ್ರಶ್ನೆ ಏನ್ ಗೊತ್ತುಂಟ, ಜೀವ ಆತ್ಮ ಅನ್ನೋದು ಈ ದೇಹದಿಂದ ಹೋದ್ಮೇಲೆ ಈ ದೇಹ ನಿಮ್ಮದಲ್ಲ, ಸರಿಯಾ? ಆ ಆತ್ಮ ಇರೋವರೆಗೂ ನಿಮ್ಮ ದೇಹ ಅದು. ಆ ಆತ್ಮಕ್ಕೆ ಬೇಕಾದಂತಹ ಅಂಗಿ ನಾನು ಹಾಕೊಂಡಿದ್ದೇನಲ್ವಾ? ಈಗ ನಾನು ಇದು ಒಂದು ವಸ್ತ್ರ, ನನ್ನ ದೇಹಕ್ಕಾಗಿ ಒಂದು ವಸ್ತ್ರ ಹಾಕಿದ್ದೇನೆ, ಹಾಗೆ ಆತ್ಮಕ್ಕಾಗಿ ಇದೊಂದು ದೇಹ ಅನ್ನುವಂಥ ವಸ್ತ್ರ ಅದು, ಆಯ್ತಾ? ನಾನು ಇದನ್ನು ಧರಿಸಿರೋವರೆಗೂ ಇದು ನನ್ನದು ಅಲ್ವಾ? ಈಗ ನಾನು ಇದನ್ನು ಕೊಡಬೇಕು ಅಂತಾದ್ರೆ ನಾನು ಹೀಗೆ ಇರುವಾಗಲೇ ಬಿಚ್ಚಿ ಕೊಡಬೇಕು ಅಂತ, ಸರಿಯಾ? ನಾನು ಈ ವಸ್ತ್ರವನ್ನು ಮೂಲೆಗೆ ಎಸ್ತ ಮೇಲೆ ಆಯ್ತಾ, ನಾನು ಹೇಳಿದ್ದೀನಿ ಅಂತ ನನ್ನ ಹೆಂಡತಿಯೋ ನನ್ನ ಮಕ್ಕಳು ಹಾಗೆ ತಗೊಂಡು ಹೋಗಿ ಕೊಟ್ರೆ ಸರಿ ಕಾಣಿಸ್ತದ? ಹಾಗೆ ಈ ದೇಹದಲ್ಲಿ ನನ್ನ ಆತ್ಮ ಇರೋವರೆಗೂ ಈ ದೇಹ ನನ್ನದು. ಆಗ ಕೊಡಿ, ಇದು ನೀವು ಸಂಪಾದಿಸಿಕೊಂಡದ್ದು, ಆಗುವುದಿಲ್ಲ ನಿಮಗೆ. ಸತ್ತ ಮೇಲೆ ವೇಸ್ಟ್ ಅಂತ ಅನ್ಕೊಳ್ತೀರಿ ದೇಹ ಅಲ್ವಾ? ಸರಿ, ನೀವು ಸಂಪಾದಿಸಿದ ಆಸ್ತಿ ಸತ್ತ ಮೇಲೆ ನಿಮ್ಮ ಜೊತೆ ಬರುವುದಿಲ್ಲ, ದೇಹನೂ ಬರುವುದಿಲ್ಲ. ಹಾಗಾಗಿ ದೇಹ ದಾನ ಮಾಡಿದ್ದೇನೆ, ಆಸ್ತಿನೂ ನಿಮ್ಮ ಜೊತೆ ಬರುವುದಿಲ್ಲ, ವೇಸ್ಟ್. ಸುಮ್ಮನೆ ಮಕ್ಕಳು ಉಪಯೋಗಿಸ್ಕೊಳ್ತಾರೆ ದೇಹವನ್ನು, ಮಕ್ಕಳು ಅವ್ರ ಪುಣ್ಯ ಗಳಿಸ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ದಾನ ಮಾಡಿ, ಅದಾಗೋದಿಲ್ಲ ಬಿಟ್ರೆ. ಅದೆಲ್ಲ ಈಗ ವಾದಗಳು ಅಂತ, ಆದ್ರೆ ವಿರೋಧ ಅಲ್ಲ. ನೀವು ದಾನ ಮಾಡಿದ್ದೀರಿ ತಪ್ಪಲ್ಲ ಬಿಟ್ರೆ, ಇದು ಈ ಪ್ರಸಂಗ ನಡೆದಿದೆ, ನನ್ನ ಅನುಭವದಲ್ಲೇ ನಡೆದಿದೆ. ನನ್ನಪ್ಪ ನನ್ನಮ್ಮ ಇಬ್ಬರು ಕೂಡ ದೇಹವನ್ನ ದಾನ ಮಾಡಿ ಹೋಗಿದ್ದಾರೆ ಭಟ್ರೆ. ಇದಾಗಿ 20 ವರ್ಷಗಳ ಆಗಿ ಹೋಯಿತು. ನನ್ನಲ್ಲಿ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಂತಹ ವ್ಯಕ್ತಿಗೆ ಆಗ್ಲೇ 60 ವರ್ಷ ಆಗು ಹೋಗಿತ್ತು, 60-61 ವರ್ಷ ಆಗೋಗಿತ್ತು. ಸೊ ಇದು ದಾನ ಮಾಡಿ 20 ವರ್ಷ ಆಯ್ತು. ಈಗ ಮನೆಯಲ್ಲಿ ಸಮಸ್ಯೆ, ನನ್ನ ಮಕ್ಕಳಿಗೆ ಸಂತಾನ ಇಲ್ಲ, ಏನು ಮಾಡಬೇಕು ನಾನು? ಎಲ್ಲ ವಿಮರ್ಶೆ ಮಾಡುವಾಗ ಪ್ರೇತ ದೋಷ ಇದೆಯಲ್ಲಪ್ಪ,
ಪ್ರೇತ ದೋಷ ಅದು ಮೊದಲು ಪ್ರೇತ ದೋಷ ಎಲ್ಲ ನಿರ್ಣಯ ಆದಮೇಲೆ ಅವ್ರು ಹೇಳೋದು ಈಗ ಏನು ಮಾಡೋದು, ಹೀಗಾಗಿದೆ ಎಂತ ಮಾಡೋದು ಭಟ್ರೆ, ತಪ್ಪಾದ್ಮೇಲೆ ಪ್ರಾಯಶ್ಚಿತ್ತ ಹೇಳಬೇಕಲ್ಲ. ಗೋಪಾಲಾಶ್ವವಿಧಿಯನ್ನು ಹೇಳುತ್ತೆ, ಮಾಡಲೇಬೇಕಾದದ್ದು ಅಲ್ಲ. ಆ ಸ್ಥಿತಿ ಮಕ್ಕಳಿಗೆ ಕೊಡಬೇಡಿ ಅಂತ, ಆಯ್ತಾ. ಈಗ ನಾನು ಆಗಲೇ ಹೇಳಿದ್ದೇನೆ, ಈ ನಾಸ್ತಿಕತೆ ನಮ್ಮ ದೇಹ ಅಂತ ಹೇಳುವಾಗ ದೇಹವನ್ನು ವಿಚಿತ್ರವಾಗಿ ಕಲ್ಪಿಸುವುದಲ್ಲ. ಈ ದೇಹ ಮತ್ತು ಆ ದೇಹದ ಇಂದ್ರಿಯ ಶಕ್ತಿಗಳನ್ನ ತಪ್ಪಾಗಿ ಕಲ್ಪಿಸುವ ಅವಶ್ಯಕತೆಯೇ ಇಲ್ಲ. ಮತ್ತೆ ಎರಡನೇ ವಿಚಾರ, ನಾನು ಇದೊಂದು ವಿಚಾರ ಹೇಳಬೇಕು. ಮಕ್ಕಳಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇರುವುದು. ಇದು ಈ ವಿಷಯ ನನ್ನನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಹೆಂಡತಿಯಾದಂತಹವಳು 1 ವರ್ಷಗಳ ಕಾಲ ಸತತವಾಗಿ ಮಗ ಇದ್ರೆ ಏನೇನು ಮಾಡ್ತಿದ್ದ ಅಷ್ಟೂ ಕರ್ಮವನ್ನು ಮಾಡಿದ್ರೆ ಅವಳು ಸಾಯೋವರೆಗೂ ಪತಿವ್ರತೆ ಮತ್ತು ಮುತ್ತೈದೆ ಅಂತ ಕರಿಬೇಕು ಅಂತೇಳಿ ಗರುಡ ಪುರಾಣ ಹೇಳ್ತದೆ, ನಾನಲ್ಲ. ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಹೇಳಿದ್ದೇನೆ, ಕನ್ಯಾದಾನ ಸರಿಯಾಗಿ ಮಾಡಿದ್ರೆ ಅಂತ. ಇದಾಗುವಾಗ ಇಲ್ಲೊಂದು ಮಾತು ಬರ್ತದೆ. ಇದು ಸೇಮ್ ಟಾಪಿಕ್. ನನ್ನಲ್ಲಿ ಮತ್ತೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ಬಟ್ರೆ ಅಪ್ಪ ಅಮ್ಮನೇ ನಮ್ಮ ಕ್ರಿಯೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಅವ್ರು ಹೋಗುವಾಗ ಅಥವಾ ಹೋದ ನಂತರ ನಮಗೇನು ಕ್ರಿಯೆ ಶ್ರಾದ್ದಗಳನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಏನ್ ಗೊತ್ತುಂಟಾ, ಕೆಲವೊಮ್ಮೆ ದೊಡ್ಡವರು ಸಿಟ್ಟು ಬಂದಾಗ ಹೇಳೋದುಂಟು, ಅಮ್ಮ ಎಲ್ಲಾದರೂ ಸಾಯಕ್ಕೆ ಹೋಗು, ಯಾಕೆ ಹಿಂಗೆ ನನಗೆ ಹಿಂಸೆ ಕೊಡ್ತೀಯ ಅಂತ ಹೇಳಿ. ಅಮ್ಮ ಹೇಳಿದ್ದಾರೆ ಹೋಗಿ ಸಾಯುದ ಅಂದರೆ ಅವಳು ಸಾಯಿಗೆ ಅಂತ ಹೇಳದ್ದ ಅರ್ಥ ಏನು? ಹಾಗಾದರೆ ಅವಳು ಯಾವ ಉದ್ದೇಶದಿಂದ ಹೇಳಲಿಲ್ಲ, ಆಡು ಭಾಷೆಯಲ್ಲಿ ಹೀಗೆ ಹೇಳದ್ದು. ಮಗು ಏನೋ ತೊಂದರೆ ಕೊಡ್ತಾ ಇರ್ತಾಳೆ, ಅವಳು ಏನೋ ಕೆಲಸ ಮಾಡ್ತಿರ್ತಾಳೆ, ಸಹಜವಾಗಿ ಬರೋದು ಬಾಯಲ್ಲಿ, ಏನಕ್ಕೆ ಸಾಯ್ತಿದೆಯಾ ಹೋಗತ್ಲಾಗೆ ಅಂತ, ಹೋಗಿ ಎಲ್ಲರೂ ಸಾಯತ್ಲೆ, ನನ್ಗೆ ಯಾಕೆ ಆಟ ಕೊಡ್ತೀಯ ಅಂತ. ಇದೆಲ್ಲ ಸಹಜವಾಗಿ ಬರುವಂಥದ್ದು, ಅದರಲ್ಲಿ ಯಾವುದೇ ಕೆಟ್ಟ ಶಬ್ದಗಳಿಲ್ಲ. ಶಬ್ದ ಕೆಡದಿರ್ಬೋದು, ಅವಳು ಹೇರುವ ಟೋನ್ ಯಾವುದೇ ರೀತಿ ತೊಂದರೆ ಕೊಡುವಂಥದ್ದಲ್ಲ, ಆಯ್ತಾ. ಅಮ್ಮ ಹೇಳಿದ್ದಾಳೆ ಸಾಯಿ ಅಂತ, ನಾ ಸಾಯ್ತೀನಿ, ಯಾರು ಮಾಡ್ತಾರಾ? ಅಮ್ಮ ಅದೇ ಥರ ಏನೋ ಸಿಟ್ಟಿನಲ್ಲಿ ನಾನು ಶ್ರಾದ್ದ ಮಾಡಬೇಡ ಅಂತ ಹೇಳಿದ್ರು, ಅಮ್ಮ ಹೇಳಿದ್ದಾಳೆ ಎದ್ದು ಕೊರಬೇಡಿ ಅಂತ. ಅಲ್ಲ, ನಮಗೆ ಬೇಕಾದಾಗೆ ಅನುಕೂಲ ಮಾಡ್ಕೊಳ್ಳೋದಲ್ಲ ಅಂತ ನಾನು ಅದನ್ನೇ ಹೇಳದ್ದು. ಒಮ್ಮೆ ದೇಹದಿಂದ ಆತ್ಮ ಹೋದ ಮೇಲೆ ಆ ದೇಹದ ಮೇಲೆ ನಿಮಗೆ ಅಧಿಕಾರ ಇಲ್ಲ. ಅಧಿಕಾರ ಯಾರಿಗೆ? ಹಾಗಾದ್ರೆ ಅಧಿಕಾರ ಯಾರಿಗೆ? ಅವನ ಸಂತಾನಕ್ಕೆ, ಅವರ ಪುಣ್ಯಗಳಿಕೆಗೆ ಆ ದೇಹವನ್ನು ಬಳಸುವಂತಹದ್ದು. ಆ ಸಂತಾನದ ಪಿತೃಋಣವನ್ನು ತೀರಿಸಲಿಕ್ಕೆ ಆ ದೇಹವನ್ನು ಬಳಸುವುದು. ಪಿತೃಗಣಗಳಲ್ಲಿ ಸೇರಿಸಿ ಕುಲವನ್ನು ಉದ್ಧಾರ ಮಾಡಲಿಕ್ಕಾಗಿ ಪಿತೃಗಣಗಳಿಗೋಸ್ಕರವಾಗಿ ಶ್ರಾದ್ದವನ್ನು ಮಾಡುವುದು. ಹಾಗಾಗಿ ಈ ಔರ್ಧ್ವದೇಹಿಕ ಕ್ರಿಯೆ ಒಮ್ಮೆ ಪ್ರಾಣ ಹೋದ ಮೇಲೆ ಆಯ್ತಾ, ನಿಮಗೂ ಈ ಪ್ರಪಂಚಕ್ಕೂ ಸಂಬಂಧವೇ ಇಲ್ಲ. ಈಗ ನನ್ನಲ್ಲಿ ತುಂಬ ಜನ ಇದೊಂದು ಪ್ರಶ್ನೆ ಕೇಳೋದುಂಟು, ಭಟ್ರೆ ಕುಟುಂಬದ ಪ್ರೇತಗಳು ಅಂತ ಆಗ್ತಾವಲ್ಲ, ಪ್ರೇತ ದೋಷದಲ್ಲಿ ಪ್ರೇತಾತ್ಮ ಅಂತ ಹೇಳಿ ನಾವೇನು ಕರಿತೇವಲ್ಲ, ಅದು ಆಯಿತು ಪುಣ್ಯ ಫಲದಿಂದಲೋ ಪಾಪ ಫಲದಿಂದಲೋ ಅಥವಾ ಅವ್ರದ್ದು ದೈಹಿಕ ಕ್ರಿಯೆಗಳು ಸರಿ ಆಗದೆ ಇರೋ ಒಂದು ಪ್ರೇತ ಯೋನಿ ಬರ್ತದೆ, ಪ್ರೇತತ್ವ ಆಗ್ತಾರೆ. ಅವರು ನಮ್ಮದೇ ಅಪ್ಪ ಅಮ್ಮ ಅಲ್ವಾ, ನಮ್ಗೆ ಯಾಕೆ ಕಾಟ ಕೊಡೋದು ಅಂತ ಅಲ್ವಾ? ಅದು 20 ಆಗಲಿ 30 ಆಗಲಿ 40 ತಲೆಮಾರುಗಳು ಆಗಿರ್ಲಿ, ಅದು ಅದೇ ಕುಟುಂಬದ್ದಲ್ವಾ, ಅವರಿಂದಲೇ ಮುಂದೆ ಬಂದ ತಲೆಮಾರುಗಳಲ್ವಾ, ನಮ್ಗೆ ಯಾಕೆ ಕಾಟ ಕೊಡಬೇಕು ಅಂತ ಅಲ್ಲ. ಇದು ಭಟ್ರ ಹತ್ರ ಕೇಳಕ್ ಮುಂಚೆ ನಾವು ಯೋಚನೆ ಮಾಡಬೇಕು, ಯಾಕೆ ಹಾಗಾದ್ರೆ ಅವರಿಗೆ ಆ ರೀತಿ ಗುಣ ಬಂತು ಅಂತ. ನಮಗೆ ತೊಂದರೆ ಕೊಡುವಂತ ಗುಣ ಯಾಕೆ ಬಂತು ಅವರಿಗೆ? ಯಾಕೆ ಗೊತ್ತಾ? ಈ ಬಂಧನ ಕಳಚಿದ ಮೇಲೆ ಅವರಿಗೆ ಅರ್ಥ ಆಯ್ತು ಈ ಮೋಹದಿಂದ ಏನಿಲ್ಲ ಅಂತ. ಈಗ ಈ ಕುಟುಂಬದಲ್ಲಿ ಹುಟ್ಟಿದ್ದೆ, ಈ ಆತ್ಮದಲ್ಲಿದ್ದೆ, ಇವರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದೆ ನಾನು, ಆಯ್ತಾ. ಅದಕ್ಕೂ ಹಿಂದಿನ ಜನ್ಮದಲ್ಲಿ ಇನ್ಯಾವುದೋ ಕುಟುಂಬದಲ್ಲಿ ಹುಟ್ಟಿದ್ದೆ, ಅವ್ರ ಶತ್ರು ಕುಟುಂಬದಲ್ಲೇ ಹುಟ್ಟಿರ್ಬೋದು, ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ಈ ಕುಟುಂಬ, ಈ ವಾತ್ಸಲ್ಯ, ಈ ಮೋಹ ಇವೆಲ್ಲವೂ ಕೂಡ
ಕಳಚಿದ ಮೇಲೆ ಭಗವಂತ ಯಮಪುರಿಯಿಂದ ಮತ್ತಟ್ಟು ಅಥವಾ ಯಮಪುರಿಗೆ ಕರೆದುಕೊಳ್ಳು. ಈ 12 ದಿನಗಳು ಒಂದು ಟಿವಿ ಹಾಕಿ ಕೂರಿಸ್ತಾನೆ. ನಾನು ಎಕ್ಸಾಂಪಲ್ ಕೊಡೋದು, ಆ ಆತ್ಮಕ್ಕೆ ಕೂರಿಸೋದು ಟಿವಿ ಹಾಕಿ 12 ದಿನ. ನಾವು ಕಾರ್ಯ ಮಾಡ್ತೇವಲ್ಲ, ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಪೂರ್ತಿ 12 ದಿನಗಳ ಕೆಲಸ. ಆಗ ಮೊದಲನೇ ದಿನ, ಹುಟ್ಟಿದ ಮೊದಲನೇ ದಿನದಿಂದ ಸಾಯೋ ಕೊನೆಯ ದಿನದವರೆಗೂ ತೋರಿಸ್ತಾನೆ, ನೀನು ಏನೇನು ಮಾಡಿದೆ. ನಮಗೆ ಟಿವಿ ಸೀರಿಯಲ್ ಆದರೆ ನೀವು ನೋಡ್ಲಿಕ್ಕೆ ಆಗ್ತಿಲ್ಲ, ಆಫ್ ಮಾಡು ಅಂತ ಹೇಳ್ಬೋದು. ಇಲ್ಲ, ಹೇಳಲಿಕ್ಕಿಲ್ಲ, ನೋಡ್ಲೇಬೇಕು. ಇದಿಷ್ಟು ನೋಡುವಾಗ ಅವನ ಮೋಹ, ಮದ, ಮಾತ್ಸರ್ಯ, ಅಹಂಕಾರ ಎಲ್ಲ ಕಳಚಿ ಬೀಳುತ್ತದೆ. ಈಗ ವಾದಗಳನ್ನು ಮಾಡುವಾಗ ಆ ಸಮಯದಲ್ಲಿ ನಾನು ಗೆದ್ದೆ ಅನ್ನುವ ಅಹಂಕಾರ ಬಂದಿರ್ಬೋದು, ಆದರೆ ಆ ಟಿವಿಲಿ ನೋಡುವಾಗ ಹಾಗೆ ಕಾಣಿಸುವುದಿಲ್ಲ. ಆ ಟಿವಿಲಿ ನೋಡುವಾಗ ಆ ವಾದದಲ್ಲಿ ಎಲ್ಲೆಲ್ಲಿ ತಪ್ಪು ಹೇಳಿದೆ, ಎಲ್ಲಿ ಸುಳ್ಳು ಹೇಳಿದೆ, ಎಲ್ಲಿ ಅನ್ಯಾಯ ಮಾಡಿದೆ, ಅದರಿಂದ ಯಾರಿಗೆ ತೊಂದರೆ ಆಯಿತು ಎಲ್ಲ ತೋರ್ಸಾನೆ. ಸರಿ ಮಾಡ್ಲಿಕ್ಕೆ ಇವನ ಕೈಯಲ್ಲಿ ಆಗುವುದಿಲ್ಲ. ಇಷ್ಟನ್ನೆಲ್ಲ ಮಾಡಿದರೂ ಕೂಡ ನನಗೆ ಕೊನೆಗೆ ಮೋಕ್ಷ ಇಲ್ಲದಾಗ ಆಯ್ತಲ್ಲ, ಆಗ ಮೋಹ ಕಳೀತದೆ. ಹಾಗಾಗಿ ನನ್ನದೇ ಕುಟುಂಬದ ಪ್ರೇತ ಅಂತ ಕರೆಸ್ಕೊಂಡ್ರು ಅದಕ್ಕೆ ಕಾರುಣ್ಯ ಇಲ್ಲ, ಅದಕ್ಕೆ ಕಾರುಣ್ಯ ಅವಶ್ಯಕತೆ ಇಲ್ಲ. ಸರಿ ಭಟ್ರೆ, ದುರ್ಮರಣ ಅಂತ ಹೇಳುವಾಗ ಈಗ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ಯಾವ ರೀತಿಯಾದಂತಹ ಮರಣ ಆಗಿದೆ ಅಂತ ಗೊತ್ತಾದಾಗ ಆ ಮರಣಕ್ಕನುಸಾರವಾಗಿ ಮಾಡುವಂತಹದ್ದು. ಇದು ಯಾವಾಗಲೂ ಒಂದಿಷ್ಟು ವರ್ಷಗಳ ನಂತರ ಗೊತ್ತಾದರೆ ಅದಕ್ಕೆಲ್ಲ ಮತ್ತೆ ಹೇಳ್ತಾನೆ, ಪ್ರಾಯಶ್ಚಿತ್ತಗಳನ್ನು ಹೇಳ್ತಾನೆ, ಆಕರ್ಷಣಾದಿ ವಿಧಿಗಳನ್ನು ಮಾಡಿಕೊಂಡು ತ್ರಿಪಿಂಡಿ ಶ್ರಾದ್ದ, ನಾರಾಯಣ ಬಲಿ ಎಲ್ಲವನ್ನ ಹೇಳ್ತಾರೆ. ಆ ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು. ದೇಹ ಸಿಕ್ಕದೇ ಇದ್ದಾಗ ಪಾಲಾಶ ವಿಧಿಗಳನ್ನೆಲ್ಲ ಮಾಡಬೇಕು, ಎಲ್ಲವನ್ನ ಹೇಳ್ತಾನೆ ಆಯ್ತಾ. ಇದನ್ನೆಲ್ಲ ಹೇಳಿ ಆಗುವಾಗ ಈ ನಮಗೆ ಮತ್ತೆ ಶುದ್ಧಿಯ ವಿಚಾರಗಳನ್ನು, ಈಗ ಆಯಿತು ಭಟ್ರೆ, ಇದೆಲ್ಲ ಆಯಿತು, 1 ವರ್ಷಗಳು ಕಳೀತು, ಎಲ್ಲವೂ ಆಯಿತು, ನೀವು ಹೀಗೆ ಬದುಕಬೇಕು ಅಂತ ಆಚಾರ ಕಾಂಡದಲ್ಲಿ ಹೇಳಿದ್ದಾನೆ ಆಯಿತು. ಎಲ್ಲ ನಾವು ಹಾಗೆ ಬದುಕುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದರೆ ಒಂದೊಂದು ಪ್ರಾಂತ್ಯಗಳಿಗೆ, ಒಂದೊಂದು ಏರಿಯಾಗಳಿಗೆ, ಒಂದೊಂದು ಸ್ಥಾನಗಳಿಗೆ ಹೋಗುವಾಗ ಆಯಿತಾ, ಅಲ್ಲಿಯ ಸಂಪ್ರದಾಯ, ಅಲ್ಲಿಯ ಒಂದು ಶಿಷ್ಟಾಚಾರ ಎಲ್ಲ ಬದಲಾಗ್ತದೆ ಅಲ್ಲ. ಆ ಬದಲಾಗುವಾಗ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಮತ್ತಿದೆ ಅದೇ ಧರ್ಮ ಮತ್ತು ಅಧರ್ಮದ ವಿಚಾರವನ್ನು ಹೇಳಿಕ್ಕೆ ಹೋಗುದು. ಆ ರೀತಿ ಯಾರು ಧರ್ಮದಿಂದ ನಡೀತಾನೆ ಅಂದರೆ ಹಿಂದೆ ಹೇಳಿದ ಆಚಾರ ಕಾಂಡದ ಪ್ರಕಾರಕ್ಕೆ ನಾನು ಎಲ್ಲ ಸ್ಪಷ್ಟ ಹೇಳಿದ್ದೇನೆ. ಧರ್ಮ, ಅಧರ್ಮ, ನಿಜ, ಸುಳ್ಳು, ಸತ್ಯ, ನಾಸ್ತಿಕತೆ ಅಂದರೆ ಏನು ನೆನ್ಪುಂಟಲ್ಲ. ನಾಸ್ತಿಕತೆ ಅಂತಂದ್ರೆ ದೇವರನ್ನ ನಂಬದೇ ಇರೋದು ನಾಸ್ತಿಕತೆ ಅಲ್ಲ. ನಾನು ನಂಬಿರುವುದೇ ಸತ್ಯ, ನನಗೆ ಗೊತ್ತಿಲ್ಲದ ವಿಚಾರ ಏನೂ ಇಲ್ಲ ಅನ್ನುವಂತಹ ಅಜ್ಞಾನದಲ್ಲಿರ್ತಾನಲ್ಲ ಅವನು ನಾಸ್ತಿಕ ಅಷ್ಟೇ. ಯಾವಾಗ ನನಗೆ ಗೊತ್ತಿಲ್ಲದ ವಿಚಾರಗಳು ಪ್ರಪಂಚದಲ್ಲಿ ಬಹಳ ಉಂಟು ಅಂತ ಗೊತ್ತಾಗ್ತದೆ, ಅವಾಗ ಅವನು ಆಟೋಮೆಟಿಕ್ಕಾಗಿ ಆಸ್ತಿಕ ಆಗ್ತಾನೆ. ಅದ್ರ ಬಗ್ಗೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಸಂಶೋಧನೆಗಳು ನಡೆಸಲಿಕ್ಕೆ ಮುಂದಾಗ್ತಾನೆ ಅವನು. ಮತ್ತೆ ಕ್ವಾಲಿಫಿಕೇಶನ್ ಅಷ್ಟೇ ಅವ್ರದ್ದು, ನಾಸ್ತಿಕರು ಅನ್ನುವಂಥ ಕ್ವಾಲಿಫಿಕೇಶನ್ ಅಷ್ಟೇ. ಈಗ ಈ ಧರ್ಮ ಅಧರ್ಮ ಈ ಎಲ್ಲ ವಿಚಾರ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮತ್ತೆ ಅದೇ ಹೇಳ್ತಾ ಹೋಗುತ್ತೆ ಆಯ್ತಾ. ಅಲ್ಲಿ ಇದರಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಈಗ ಯಾರು ಈ ವೇದದ ಅಧ್ಯಯನವನ್ನ ಮಾಡ್ತಾರೆ, ವೇದ ಸರಿಯಾಗಿ ಅಧ್ಯಯನವನ್ನ ಮಾಡ್ತಾರೆ, ಮನನವನ್ನ ಮಾಡ್ತಾರೆ, ಸದಾ ವೇದ ಪಾರಂಗತರಾಗಿ ಉಳಿತಾರೆ, ಆ ಮನೆಯಲ್ಲಿ ಈ ರೀತಿಯಾದಂತಹ ಪ್ರೇತತ್ವ ದೋಷಗಳು ಅಥವಾ ದುರ್ಮರಣಾದಿ ಗೊತ್ತಿರಲ್ಲ, ದುರ್ಮರಣಾದಿ ಪ್ರೇತ ದೋಷಗಳು ಇದ್ದರೆ ಅದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲದೆ ಮುಂದೆ ಹೋಗ್ತದೆ. ಯಾರ ಮನೆಯಲ್ಲಿ
ಈಗ ಕೆಲವೊಮ್ಮೆ ಮತ್ತೊಂದು ಪ್ರಶ್ನೆ ಮಾಡೋದುಂಟು. ಭಟ್ರೆ, ಈ ನಾರಾಯಣ ಬಲಿ, ತಿಲಹೋಮ, ತ್ರಿಪಿಂಡಿ ಶ್ರಾದ್ದ ಎಲ್ಲ ಒಂದು 5 ವರ್ಷದ ಹಿಂದೆ ಮಾಡಿಸಿದಾಗ ಒಳ್ಳೇದಾಗಿತ್ತು ನಮಗೆ. ಈಗ ಮತ್ತೆ ಭಟ್ರು ಇಲ್ಲ ಇಲ್ಲ ಸರಿಯಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಏನಿದು, ಮತ್ತೆ ಯಾಕೆ ಬಂತು ಅಂತ. ಈಗ ನಾನು ಅದನ್ನೇ ಹೇಳುದು, ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ ಮಾಡಿದ ಹೇಳಿಕೆಯಲ್ಲಿ ನೀವು ಅವರಿಗೆ ಮೋಕ್ಷ ಕೊಟ್ಟದ್ದಲ್ಲ, ನಿಮಗವರ ತೊಂದರೆಯಿಂದ ಮೋಕ್ಷ ತಗೊಂಡದ್ದು. ಹಾಗಂತ ಹೇಳಿ ಮತ್ತೆ ಅವರು ತೊಂದರೆ ಕೊಡಬಾರ್ದು ಅಂತಿಲ್ಲ. ಯಾರಿಗೆ ತೊಂದರೆ ಕೊಡ್ತದೆ? ಯಾರಿಗೆ ತೊಂದರೆ ಕೊಡ್ತದೆ? ಅಶುದ್ಧನಾಗಿರುವವನನ್ನ ಮತ್ತೆ ಆ ಪ್ರೇತ ದೋಷ ತೊಂದರೆ ಕೊಡ್ತದೆ. ಭಟ್ರೆ, ದಿನ ಸ್ನಾನ ಮಾಡ್ತೀನಲ್ಲ, ಪಂಚಸ್ನಾನಗಳು ಹೇಳಿದ್ದೇನಲ್ಲ, ಸ್ನಾನ ಶುದ್ಧಿ ಅಂತ ಹೇಳುವಾಗ ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ನೀರು ಹಾಕಿ ತೊಳೆಯೋದು ಒಂದುಂಟು ಅಂತ ಗರುಡ ಪುರಾಣದ ಟೋನ್ ಹೇಗಿದೆ ಗೊತ್ತುಂಟಾ? ಈ 5 ಸ್ನಾನಗಳಲ್ಲಿ ಭಸ್ಮ ಸ್ನಾನ ಇವೆಲ್ಲ ಹೇಳ್ತಾರಲ್ಲ, ಹಾಗೆ ಹೇಳುವಾಗ ಅದರಲ್ಲಿ ಹೇಳೋದು ಕೊನೆಗೆ ನೀರು ಹಾಕಿ ತೊಳೆಯೋದು ಒಂದುಂಟು ಅಂತ, ಅದು ಒಂದು ಉಂಟು ಅಂತ. ಹಿಂಗೆ ಇಲ್ಲ ಅಂತಲ್ಲ, ನೀರು ಹಾಕಿ ತೊಳ್ಕೊಳ್ಳೋದು ಒಂದು ಸ್ನಾನ ಉಂಟಪ್ಪ ಅಂತ, ಅದೇ ಪ್ರಧಾನ ಅಂತ ಹೇಳಿಲ್ಲ. ಹಾಗಾದ್ರೆ ನಾವು ಅರ್ಥ ಮಾಡುವ ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಮಾನಸಿಕವಾಗಿ ಶುದ್ಧತೆಯಲ್ಲಿರಬೇಕು. ಮೈಲಿಗೆ ಅಲ್ಲಿ ಹೇಳುವಾಗ ಈಗ ಇದರಲ್ಲೂ ಇನ್ನೊಂದು ಸಲ ಮತ್ತೆ ಮಡಿಯ ವಿಚಾರಗಳನ್ನೆಲ್ಲ ಹೇಳ್ತಾ ಹೇಳೋದು. ಈ ಮಡಿ ಅಂತ ಹೇಳುವಾಗ ಒಂದು ವಿಚಾರ, ನಮ್ಮಲ್ಲಿ ಒಂದೊಂದು ತಪ್ಪು ಕಲ್ಪನೆಗಳೆಲ್ಲ ಇದೆ. ದೇವರ ನೈವೇದ್ಯಕ್ಕೆ ಒಂದು ಬಾಳೆ ಹಾಸಿ ನಾವು ನೈವೇದ್ಯಕ್ಕೆ ಇಡ್ತೇವಲ್ಲ, ಹಾಗೆ ಪ್ರೋಕ್ಷಣೆ ಮಾಡಿ ಮೇಲೆಗಡೆ ಎಲೆಯನ್ನು ಪ್ಲೇಟನ್ನು ಮುಚ್ಚಿರ್ತೇವೆ, ಕೆಳಗಿಡು ಮತ್ತು ಮೇಲೆ ಇಡು. ಹೀಗೆ ಎತ್ತುವಾಗ ಎಲ್ಲಿಂದನೋ ಒಂದು ನೊಣ ಬಂದು ಕೂರ್ತದೆ. ನೈವೇದ್ಯ ಮಾಡುವುದಾ ಬಿಡುದಾ? ಶುದ್ಧವ ಅಶುದ್ಧವ? ಎಷ್ಟು ಪ್ರಾಕ್ಟಿಕಲ್ ನೋಡಿ ಗರುಡ ಪುರಾಣ. ತೆಗೆದು ಬಿಸಾಡಬೇಡ, ಅನ್ನವನ್ನು ತೆಗೆದು ಬಿಸಾಡಬೇಡ, ನೈವೇದ್ಯ ಮಾಡು, ಅದಕ್ಕೆ ದೋಷ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಸೈನ್ಸ್. ನೊಣಕ್ಕೊಂದು ಗುಣ ಉಂಟು. ನೊಣ ಅಂತಾನೆ ಅಲ್ಲ, ಸೊಳ್ಳೆ ನೊಣ ಆ ಒಂದು ಕ್ಯಾಟಗರಿ. ಅದು ಎಲ್ಲೇ ಕೂತು ಬಂದರೂ ಕಾಲಿನಿಂದ ವೈರಸ್ ತರುವುದಿಲ್ಲ. ಅದು ಹೀಗೆ ಒಂದು ಕೂರುವಾಗ ಹೀಗಂತೇವೆ ನಾವು, ಹಾರ್ತದೆ, ಕಾಲಿನಲ್ಲಿ ವೈರಸ್ ಬರುವುದಿಲ್ಲ. ಗೂಗಲ್ ಮಾಡಿ ನೋಡಿ. ಬಾಯಿ ಹಾಕಿದರೆ ವೈರಸ್, ನೊಣಕ್ಕೆ ಬಾಯಿ ಇಟ್ಟರು ವೈರಸ್ ಇಲ್ಲ. ಯಾಕೆಂದ್ರೆ ನಾವು ಅಲ್ಲ ಎಂತವರು ಯಾವ್ದ್ಯಾವ್ದು ಮಲ ಮೂತ್ರಾದಿ ಕಚ್ಚಾದಿಗಳ ಮೇಲೆಲ್ಲ ಕೂತಿರೋ ನೊಣ ಬಂದು ಕೂರ್ತದೆ, ನೀವು ಮೈಲಿಗೆ ಅಲ್ಲ ಅಂತ. ನಿಮ್ ಭಾವನೆಗೆ ಬೇಕಾದ್ರೆ ಮೈಲಿಗೆ ಅಂತ ಅದೇ ಹೇಳುದು, ಮನಸ್ಸಿಗೆ ಪ್ರಾಕ್ಟಿಕಲ್, ಅದನ್ನು ತೆಗೆದು ಚೆಲ್ಬೇಡ ಅಂತ ಹೇಳುತ್ತೆ. ಆಮೇಲೆ ಸ್ನಾನ ಮಾಡಿ ನೀರು ಹಾಕೊಂಡು ಭೂಮಿಯಲ್ಲಿ ಜಗ 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 ಹಾರ್ತಾ ದೇವಸ್ಥಾನಕ್ಕೆ ಹೋಗುದು ಮಾಡಬೇಡಪ್ಪ. ಈ ಸ್ನಾನ ಮಾಡಿ ಆದ್ಮೇಲೆ ಭೂದೇವಿಯನ್ನ ಸ್ಪರ್ಶ ಮಾಡಿ ಹೋದ್ರೆ, ಮತ್ತಲ್ಲಿ ಹೋಗಿ ಕಾಲು ಕೊಳೆಯಾಗಿದೆ ಅಂತ ಬೇಕಾದ್ರೆ ಕಾಲು ತೊಳಿ, ತೊಂದರೆ ಇಲ್ಲ. ನೀ ಮಡಿಯಲ್ಲಿ ಹೊರಟ್ರೆ ಭೂದೇವಿ ನಿನಗೆ ಅಶುದ್ಧ ಅಲ್ಲ. 1000 ಜನ ನಡೆದಿದ್ದಾರೆ. ಶಂಕರರಿಗೆ ಕೇಳಿಲ್ವಾ? ಕಾಲಭೈರವ ಕೇಳಲಿಲ್ವಾ? ನೀನು ಮಡಿ, ನಾನು ಅಶುದ್ಧನ? ಹಾಗಾದರೆ ನಾನು ನೀನು ನಿಂತ ಭೂಮಿ ಏನು ಅಂತ ಶಂಕರಿಗೆ ಜ್ಞಾನೋದಯ ಆದದ್ದು. ಹಾಗಾಗಿ ಭೂಮಿ ಅಶುದ್ಧ ಆಗುವುದಿಲ್ಲ, ಶುದ್ಧವಾಗಿರ್ತದೆ. ನೀನು ನಡ್ಕೊಂಡು ಹೋಗು, ತೊಂದರೆ ಇಲ್ಲ. ಈಗ ರಸ್ತೆಯಲ್ಲಿ ನಾವು ಮಡಿಯಲ್ಲಿ ಹೋಗ್ತಾ ಇರ್ತೇವೆ ದೇವಸ್ಥಾನಕ್ಕೆ. ಈಗ ಉದಾಹರಣೆಗೆ ಇಲ್ಲಿ ಹತ್ತಿರ ಮನೆ ಉಂಟು, ಶುದ್ಧವಾಗಿ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ತಾಯಿಗೊಂದು ಪುಷ್ಪ ಸಮರ್ಪಣೆ ಮಾಡೋಣ ಅಂತ ಮಡಿಯಲ್ಲೇ ಬರ್ತಾ ಇರ್ತಾರೆ. ಆಯ್ತಾ? ಬರುವಾಗ ಈಗೆಲ್ಲ ಇಲ್ಲ ಬಿಡಿ, ಆಯ್ತಾ, ಈ ಸೊಳ್ಳೆ ನೊಣ ಎಲ್ಲ ಹೊರಿಸ್ಲಿಕ್ಕೆ ಹೊಗೆ ಹಾಕ್ಕೊಂಡು ಬರ್ತಾರೆ, ಅಥವಾ ಸ್ಪ್ರೇ ಮಾಡ್ತಾರೆ. ಹಿಂದಿತ್ತು ಹಾಗೆ ಸ್ಪ್ರೇ ಮಾಡ್ಕೊಂಡು ಬರುವ ಯಾವುದೋ ಒಂದು ಹನಿ ಮೈ ಮೇಲೆ ಬಿತ್ತು. ಮತ್ತು ಓಡಿ ಸ್ನಾನ ಮಾಡಿ ಅಂತ ಹೇಳುವುದಿಲ್ಲ ನಾನು ಹೇಳ್ತಾ ಇರೋದು ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಲ್ವಾ ನಮಗೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಏನು ತೊಂದರೆ ಇಲ್ಲ, ಹೋಗಿ ಭಗವಂತನ ಧ್ಯಾನ ಮಾಡಿ ಹೋಗಿ ಶುದ್ಧವಾಗಿ. ಸಾಮೂಹಿಕವಾದಂತಹ ಭೋಜನ, ಈಗೆಲ್ಲ ನಾವು ಟೇಬಲ್ ಆಯ್ತಲ್ಲ, ಟೇಬಲ್ ಕುರ್ಚಿ ಆಯ್ತು, ಇಲ್ಲಾಂದ್ರೆ ಕೆಳಗೆ ಕೂತು ಹೀಗೆ ಸಾಮೂಹಿಕದಲ್ಲಿ ಪಂಕ್ತಿ ಭೋಜನ ಮಾಡುವಾಗ ಹೀಗೆ ಬಡಿಸ್ಕೊಂಡು ಬರ್ತಾರೆ, ಗರಟೆಯಲ್ಲಿ ಹೀಗೆ ತಪ ಹಾಕ್ತಾ ಬರ್ತಾರೆ.
ಹಾಕುವಾಗ ಈ ಪಕ್ಕದ ಬಾಳೆಗೆ ಹಾರಿದಂತಹ, ಈಗ ಅನ್ನದ ಮೇಲೆ ಹಿಂಗೆ ಸಾಂಬಾರು ಹಾಕುವಾಗ ಪಕ್ಕದ ಬಾಳೆಗೆ ಬಿದ್ದಂತಹ ಸಾಂಬಾರು ಮೇಲಿಂದ ಹಾಕುವಾಗ ಒಂದು ಹನಿ ಹಾರಿ ನಿಮ್ಮ ಬಾಳೆಗೆ ಬಿತ್ತು, ಆ ಬಾಳೆಯಿಂದ ಹೀಗೆ ಬಿದ್ದು ಹಾರಿ ಬಿತ್ತು. ಎಂತ ಮಾಡಬೇಕು? ಊಟ ಮಾಡಬೇಕು. ಅದನ್ನು ಬೇಕಾದ್ರೆ ನಿಮಗೆ ಅಂದರೆ ಮಾನಸಿಕವಾಗಿ ಹಿಂಸೆ ಅನ್ಸರ್ ಅದೊಂದು ಚೂರು ಸೈಡ್ ಮಾಡಿ ಊಟ ಮಾಡು, ಊಟ ಬಿಡಬೇಡ. ಅಶುದ್ಧ ಅಲ್ಲ ಅಂತ, ಎಂಜಿಲಲ್ಲಿ ಹೊಟ್ರೆ ಅಶುದ್ಧ ಅಲ್ಲ ಅಂತ, ಅಲ್ಲಿ ಅಲ್ಲ ಅಂತ, ದೈವ ಭೋಜನದಲ್ಲಿ ಪಂಕ್ತಿ ಭೋಜನದಲ್ಲ, ಊಟ ಮಾಡು. ಹೀಗಂದ್ರೆ ತುಂಬ ಹೇಳಿದ್ದಾನೆ, ಯಾವುದು ಶುದ್ಧ ಹೌದು ಯಾವುದು ಅಶುದ್ಧ ಅಲ್ಲ. ಇದು ಪ್ರಾಕ್ಟಿಕಲಿ ನಿಮಗೆ ಕೆಲವೊಮ್ಮೆ ಬರೋದು. ಮನೆಯಲ್ಲಿ ಹೆಣ್ಮಕ್ಳು ಹಾಲು ಕಾಯಿಸ್ತಾರೆ, ಹಾಲು ಕಾಯಿಸೋದು, ಹಾಲು ಕಾಯಿಸಿದ ತಕ್ಷಣ ನಿಮಗೆಲ್ಲ ಗೊತ್ತಿರೋದು ಮುಚ್ಚುವುದಿಲ್ಲ, ಕೆನೆ ಕಟ್ಟಲಿ ಅಂತ ಮುಚ್ಚುವುದಿಲ್ಲ. ತಕ್ಷಣ ಯಾವುದೋ ಕೆಲಸದ ಮೇಲೆ ಇರುವಾಗ ಅದು ಕೆನೆ ಕಟ್ಟುವಾಗ ಬೆಕ್ಕು ಬಂದು ಹಾಲು ಬಾಯಿ ಆಗ್ತದೆ. ಎಂತ ಮಾಡ್ಬೇಕು? ಹಾಲನ್ನ ಚಲೋದಾ? ಎಲ್ಲರೂ ಹಾಗೆ ಮಾಡಿಬಿಟ್ಟಿರಾ? ಬೆಕ್ಕು ಬಾಯಿ ಹಾಕಿದ್ದ ಶುದ್ಧ ಅಲ್ಲ, ಗೂಗಲ್ ಮಾಡಿ. ನಾನು ಹೇಳ್ತಾ ಇದ್ದೇನೆ, ಬೆಕ್ಕು ಬಾಯಿ ಹಾಕಿದ್ದ ಶುದ್ಧ ಅಲ್ಲ. ಮತ್ತೆ ಅಗ್ನಿಯ ಮೇಲಿಟ್ಟು ಕಾಯಿಸಿ ಹಾಲನ್ನು ಉಪಯೋಗಿಸಿ. ಇನ್ನೊಂದು ತಪ್ಪು ಕಲ್ಪನೆ ಒಂದುಂಟು, ಗೊತ್ತುಂಟಾ? ಹೇಳ್ತೇನೆ. ಇದು ನಮ್ಮ ಪುರೋಹಿತರು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಹಸುವಿಗೆ ಈ ಗೋಗ್ರಸ ಕೊಡ್ತಾರೆ, ಗೊತ್ತಲ್ಲ? ಈಗ ಸಾಮಾನ್ಯ ಮನೆಯಲ್ಲಿ ಪ್ರತಿದಿನ ಕೊಡುವಂಥ ಪದ್ಧತಿಗಳೆಲ್ಲ ಒಂದಿಷ್ಟ. ಈ ಇದು ಮನೆ ಪ್ರವೇಶದಲ್ಲಿ ಮನೆ ಒಳಗೆ ಕರೆದು ಗೋಗ್ರಸ ಕೊಡ್ತಾರೆ. ಗೋಗ್ರಸ ಎಲ್ಲ ಸ್ಟೀಲ್ ಬೌಲು ಅದು ಇದರಲ್ಲೆಲ್ಲ ಕೊಟ್ಟಿರ್ತಾರೆ. ಅದು ಎಲ್ಲ ತಿಂತದೆ, ಒಂದು 4 ಹನಿ ಆ ಬಟ್ಟಲಲ್ಲಿ ಉಳಿದಿರ್ತದೆ. ಆಯ್ತಾ? ನಾನು ಕಂಡಿದ್ದೇನೆ. ಇದು ಪ್ರಸಾದ ತೊಗೊಂಡು ಏನು ಭಟ್ರು ಕೊಡ್ತಾರೆ, ತೊಗೊಂಡೋಗಿ ಅಕ್ಕಿ ಡಬ್ಬಿಗೆ ಅದು ಮಾಡಬೇಡಿ, ಅದು ಅಶುದ್ಧ. ಅರೆ ಭಟ್ರೆ, ಇಡೀ ಗೋವು ಶುದ್ಧ ಅಲ್ಲ, ಗೋವಿನ ಬಾಯಿಂದ ಬಂದದ ಶುದ್ಧ. ಮಾಡಬೇಡಿ. ಪ್ರಾಕ್ಟಿಕಲ್ ಆಗಬೇಕಾ? ಮನೆಯಲ್ಲಿ ಈ ಸೌತೆಕಾಯಿ ಬಳ್ಳಿ, ತೊಂಡೆಕಾಯಿ ಬಳ್ಳಿ ಎಲ್ಲ ಇರ್ತದಲ್ಲ, ಹಸು ಕೈಲಿ ಬಾಯಿ ಹಾಕಿಸಿ. ಹಸು ಶುದ್ಧ ಅಲ್ಲ, ಸಿಹಿ ಆಗ್ಬೇಕಿತ್ತಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ನಮ್ಮಲ್ಲಿ ಒಂದು ಮಾತಿದೆ, ನಾನೀಗ ಹೇಳ್ಬೋದೇನೋ ಗೊತ್ತಿಲ್ಲ. ಹಸುವಿನ ಪೃಷ್ಠಭಾಗ ಶುದ್ಧ, ಆಯ್ತಾ? ಹಸುವಿನ ಪೃಷ್ಠಭಾಗ ಶುದ್ಧ, ಬಾಯಿ ಅಶುದ್ಧವೇ. ಅದಕ್ಕೊಂದು ಕಥೆಗಳುಂಟು. ಅಲ್ಲಿ ಸೀತೆ ಪಿಂಡ ಪ್ರದಾನ ಮಾಡಿದ್ಲು, ರಾಮ ಬಂದಾಗ ಸುಳ್ಳು ಹೇಳ್ತದ್ದು, ಇಲ್ಲ ನಾನು ನೋಡಲಿಲ್ಲ ಅಂತ ಸುಳ್ಳು ಹೇಳ್ತು. ಹಾಗಾಗಿ ಸೀತೆ ಶಾಪ ಕೊಟ್ಟರು. ಇದೆಲ್ಲ ಸರಿ, ಕತೆಗೆ ಸರಿ, ಪ್ರಾಕ್ಟಿಕಲಿ ನೋಡುವಾಗ ಹೀಗಾಗ್ತದೆ ಅಂತ. ಇಷ್ಟು ಪ್ರಾಕ್ಟಿಕಲ್ ಉಂಟಲ್ಲ, ಇಷ್ಟು ನಾಲೆಜಬಲ್ ಉಂಟಲ್ಲ. ಈಗ ಹೇಳಿ, ಈ ಥರದ ವಚನಗಳು ಈ ಒಂದು ಪುರಾಣದಲ್ಲಿ ಎಲ್ಲಾದರೂ ಮತಭೇದವನ್ನ, ಧರ್ಮನಾಶವನ್ನ, ಟೆರರಿಸಂ ಪ್ರಚಾರ ಮಾಡುವಂತಹ ವಿಚಾರಗಳುಂಟಾ? ಇಲ್ಲ ಅಲ್ವಾ? ಇದು ಹೇಳ್ತಾ ಉಂಟು. ಪ್ರಾಕ್ಟಿಕಲಿ ಇದೆಲ್ಲ ಗೊತ್ತಾಗಬೇಕು ಅಂತಾದರೆ ಜ್ಞಾನ ಗಳಿಸಬೇಕು. ಜ್ಞಾನ ಗಳಿಸಬೇಕು ಅಂತಾದರೆ ಈ ರೀತಿ ಪುರಾಣ ಬಟ್ರೆ ಈಗ ಯಾಕೆ ಇವತ್ತೇ ಫಲಶ್ರುತಿ ಹೇಳಲಿಕ್ಕೆ ಶುರು ಮಾಡೋದು ಅಲ್ಲ? ನಾನು ಹೇಳತ್ತದೆ, ಗರುಡ ಪುರಾಣದಲ್ಲಿ ಇದೊಂದು ವಿಸ್ಮಯದ ಸಂಗತಿ. ಈ ಪ್ರೇತಕಾಂಡ ಅಂತ್ಯದಲ್ಲಿ ಒಂದು ಸಣ್ಣ ಫಲಶ್ರುತಿ ಹೇಳಿಬಿಟ್ಬಿಟ್ಟಿದ್ದಾರೆ. ಹಾಗೆ ಇಷ್ಟನ್ನೆಲ್ಲ ನಿನಗೆ ಆಚಾರ ಕಾಂಡದಲ್ಲಿ, ಪ್ರೇತಕಾಂಡದಲ್ಲಿ ವಿಚಾರವನ್ನು ತಿಳಿಸದ್ದು, ತಪ್ಪು ಮಾಡಬಾರ್ದು, ಹೀಗೆ ಬದುಕಬೇಕು, ಇದನ್ನೆಲ್ಲ ಮಾಡಲಿಲ್ಲ ಅಂತಾದರೆ ಯಾವ ರೀತಿ ಶಿಕ್ಷೆ ಆಗ್ತದೆ, ಹೀಗೆಲ್ಲ ಹೇಳಿದೆ. ಇದೆಲ್ಲವೂ ಕೂಡ ಜ್ಞಾನದ ಸಂಕೇತವಾಗಿ ನೀನು ಪರಿಕಲ್ಪಿಸಿ ಆರಾಧಿಸಬೇಕು, ಜ್ಞಾನವನ್ನು ಗಳಿಸಬೇಕು. ಹಾಗಾಗಿ ನಿನಗಿಷ್ಟು ವಿಚಾರವನ್ನು ಹೇಳ್ತಾ ಇದ್ದೇನೆ ಗರುಡ. ಯಾರು ಈ ಗರುಡ ಪುರಾಣವನ್ನ ಕೇಳ್ತಾರಲ್ಲ ಅವರಿಗೆ ಜನ್ಮ ಜನ್ಮದ ಪಾಪ ಕ್ಲೇಶಗಳನ್ನು ದೂರ ಮಾಡಿ ಅದರೊಟ್ಟಿಗೆ ಅವರ ನಂತರದ ಕಾಲ, ಅಂದರೆ ಮರಣದ ನಂತರದ ಕಾಲ, ಯಮಪುರಿಯವರೆಗಿನ ದಾರಿಯ ಹಾದಿಯ ಎಲ್ಲ ಕಷ್ಟವನ್ನು ನಾನು ನೆಗೆಸಿಕೊಡ್ತೇನೆ. ಹೀಗೆ ನಾನು ಮಾಡ್ತೀನಿ ಅಂತ ಪಕ್ಷಿರಾಜ ನೀನು ಪ್ರಮಾಣ ಮಾಡು ಅಂತ ಇಲ್ಲಿರೋದು ಶಬ್ದ. ಫಲಶ್ರುತಿ ಆಯಿತು, ಕೊಡ್ತಾನೋ ಬಿಡ್ತಾನೋ ಇದು ಎಂಥದ್ದು? ಅದು ಭಗವಂತನೇ ಹೇಳೋದು ಮಾತು. ಪಕ್ಷಿರಾಜ ನೀನು ಪ್ರಮಾಣ ಮಾಡು. ದೇವರು ಅವನೇ ಹೇಳಿದ್ರೆ ನಡೆಯುವುದಿಲ್ವಾ?
ಅವನೇ ಮಾತು ಕೊಟ್ಟರೆ ನಡೆಯೋದಿಲ್ಲ. ಅದಕ್ಕೆ ಗರುಡ ಯಾಕೆ ಮಾತು ಕೊಡಬೇಕು, ಮಾತು ಹೇಳಬೇಕು? ಹೀಗೆ ಹೇಳುವಾಗ ನನ್ನ ಅಪ್ಪ ಹೇಳೋದು ನೆನಪಾಗ್ತದೆ. ಯಾವಾಗಲೂ ನನ್ನ ಅಪ್ಪ ಹೇಳೋದು, ನೋಡು, ದೇವರು ಅವನು ಕೊಟ್ಟ ಮಾತನ್ನಾದ್ರೂ ತಪ್ಪಿಡ್ತಾನೆ, ತಪ್ತಾನಂತೆ. ಅವನು ಕೊಟ್ಟ ಮಾತನ್ನಾದರೂ ತಪ್ತಾನೆ. ಅವನ ನಿಜವಾದ ಭಕ್ತ ಯಾರಾದರೂ ಅವನ ವಿಚಾರದಲ್ಲಿ ಹೇಳ್ದ ಅಂತಾದರೆ ಖಂಡಿತ ತಪ್ಪುವುದಿಲ್ಲ. ಅದನ್ನು ಹೇಗಾದರೂ ಮಾಡಿಕೊಡ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಅಸ್ತ್ರ ಹಿಡಿಯೋದಿಲ್ಲ, ಇದು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಹೇಳಿದ ಮಾತು ಅಲ್ವಾ? ದೇವರೇ ಹೇಳಿದ ಮಾತು. ಶ್ರೀಕೃಷ್ಣನ ಕೈಯಲ್ಲಿ ಅಸ್ತ್ರ ಹಿಡಿಸ್ತೇನೆ, ಅವನ ಭಕ್ತ ಭೀಷ್ಮ ಹೇಳಿದ ಮಾತು. ಪ್ರಮಾಣ ತಪ್ಪದ್ನಲ್ಲ ಕೃಷ್ಣ, ಅವನು ಕೊಟ್ಟ ಮಾತನ್ನ ಹಿಡಿಸದ್ನಲ್ಲ ಭೀಷ್ಮ. ಅಲ್ಲ, ಅವನು ಉದ್ಧಾರ, ಅವನ ಭಕ್ತ ಹೇಳಿದ ಮಾತು ತಪ್ಪಾಗಬಾರದು. ಭೀಷ್ಮ ಅಖಂಡ ಭಕ್ತಿ ಅವನಿಗೆ, ಯಾಕೆ ಅದಲ್ಲ, ಅದು ಬೇರೆ ಟಾಪಿಕ್ ಇರ್ಲಿ. ಅಖಂಡ ಭಕ್ತಿ. ಹಾಗಾಗಿ ಭೀಷ್ಮ ಹೇಳಿದ ಮಾತು ನಿಲ್ಲಬೇಕು. ಅಸ್ತ್ರವನ್ನು ಹಿಡಿದ. ಹಾಗಾಗಿ ಇಲ್ಲಿ ಗರುಡನಿಗೆ ಹೇಳುದು, ನೀನು ಪ್ರಮಾಣ ಮಾಡು. ಯಾರು ಆಧ್ಯಾತ್ಮಿಕವಾಗಿ ಈ ಒಂದು ಚರಿತ್ರೆಯನ್ನು ಓದ್ತಾರೆ ಅವರಿಗೆ ನಾನು ಎಲ್ಲ ಫಲವನ್ನು ಕೊಡ್ತೇನೆ. ನಮಗೆ ಏನಾಗಿದೆ ಗೊತ್ತುಂಟ? ಮತ್ತೆ ಇಷ್ಟೆಲ್ಲ ವಿಚಾರ ನಾನು ಇಷ್ಟು ದಿನ ನಮಗೆ ಯಾಕೆ ಈ ರೀತಿಯಾದ ಕಲ್ಪನೆಗಳು ಬಂದಿದೆ ಅಂದರೆ ಮರಣದ ಭಯ. ಈ ಪುರಾಣ ಓದಿದ್ರಿಂದ ಜೀವನ ಹೇಗೆ ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಬಹಳಷ್ಟು ಪುರಾಣಗಳಲ್ಲಿ ಸಿಗ್ತದೆ ನಿಮಗೆ. ಮುಂದೆ ಭಾಗವತದಲ್ಲೂ ಹೇಗೆ ಬದುಕಬೇಕು, ಯಾವುದು ಸರಿ ಯಾವುದು ತಪ್ಪು ಹೇಳ್ತಾನೆ. ಇದರಲ್ಲಿ ಪೂರ್ತಿ ಆಚಾರ ಕಾರಣ ಅಂದ್ರೆ ಶಾಸ್ತ್ರ, ಅಂದ್ರೆ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ವಿಚಾರ ಹೇಳ್ತಾನೆ. ಕಲಶಪ್ರಾಯವಾಗಿ ಗೋಪುರಕ್ಕೆ ಕಲಶ ಇಟ್ಟಾಗಿ ಶಾಸ್ತ್ರವನ್ನೇ ಹೇಳಿರೋದು. ಈ ಛಂದಸ್ಸಿನ ವಿಚಾರ ಎಲ್ಲ ನಾನು ಮುಟ್ಲೇ ಇಲ್ಲ. ಛಂದಸ್ಸಿನ ವಿಚಾರ ಎಲ್ಲ ಮುಟ್ಟಿದ್ರೆ ನಿಮ್ಗೆ ದಿಗ್ಭ್ರಮೆ ಆಗ್ಬಿಡ್ತೀನಿ. ಸ್ವಲ್ಪ ಹೇಳಿಬಿಟ್ಟಿದ್ದೇನೆ ಭಾಷೆಯ ಜ್ಞಾನ ಅಂತ ಹೇಳಿ ಅಷ್ಟೇ. ಮರಣದ ಭಯ ಮೊದಲು ಹೋಗಬೇಕು. ಮರಣದ ಬಗ್ಗೆ ಇರುವ ತಪ್ಪು ಕಲ್ಪನೆ ಹೋಗಬೇಕು. ಹಾಗಾಗಿ ಗರುಡ ಪುರಾಣ ಓದಿ. ಇನ್ನಾದರೂ ಮನೆಯಲ್ಲಿ ಗರುಡ ಪುರಾಣ ಓದುವಾಗ ಈ ಚಿಂತನೆಯನ್ನ ಮಾಡ್ತಾ ಓದಬೇಕು. ಬಿಟ್ರೆ ಅಲ್ಲ, ಇಷ್ಟು ಹೇಳಿದ ಮೇಲೂ ಗರುಡ ಪುರಾಣ ಮನೆಗೆ ಬರ್ತದೆ ಅನ್ನೋದೇ ಅನುಮಾನ ಉಂಟು ನನಗೆ. ಓದೋದಾಮೇಲೆ ಆಯ್ತು. ಆದರೆ ಅವಕಾಶ ಸಿಕ್ಕಾಗ ಅದನ್ನು ಮಾಡಿ ಜ್ಞಾನವನ್ನು ನಡೆಸಿ. ಯಾಕೆ ಗೊತ್ತಾ, ಈಗ ಮತ್ತೆ ಓದುವಾಗ ನಾನು ಅದನ್ನು ಹೇಳಿದೆ, ಈಗ ಅರ್ಥಗಳನ್ನು ಮಾಡುವಾಗ ಸುಮ್ಮನೆ ಪುರಾಣ ಓದಲೇಬೇಡಿ. ನೀವು ಪಾರಾಯಣ ಮಾಡುವುದಕ್ಕೆ ಅಂತ ಪುರಾಣ ಓದಲೇಬೇಡಿ. ಪಾರಾಯಣ ಮಾಡಲಿಕ್ಕೆ ಬೇಕಾದಷ್ಟು ಧರ್ಮ ಗ್ರಂಥಗಳು, ಶಾಸ್ತ್ರದ ಪುಸ್ತಕಗಳುಂಟು, ಅದನ್ನು ಪಾರಾಯಣ ಮಾಡಿ. ಪುರಾಣವನ್ನು ತತ್ವದ ರೀತಿಯಲ್ಲಿ ಓದಿ. ನೇರವಾಗಿ ಆಯ್ತು ನಮಗೆ ಸಂಸ್ಕೃತ ಬರೋದಿಲ್ಲ, ಸಂಸ್ಕೃತ ಶ್ಲೋಕದಿಂದ ನಾವು ಈಗ ಒಂದು ಇದರಲ್ಲೇ ಒಂದು ಶ್ಲೋಕ ಬರ್ತದೆ, ಅದರ ಅರ್ಥ ನೇರ ನೀವು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಆಯಿತಾ. ಒಬ್ಬ ಮುದುಕನಿದ್ದಾನೆ, ಆಚಾರಕಾಂಡದಲ್ಲಿ ಬರೋದು ಇದು, ಉಪನಿಷತ್ತಲ್ಲಿ ಒಂದು ಕಡೆ ಬರ್ತದೆ. ಒಬ್ಬ ಮುದುಕನಿದ್ದಾನೆ, ಹಣ್ಣು ಮುದುಕನಿದ್ದಾನೆ, ವಯಸ್ಸಾಗಿದೆ, ಚರ್ಮಗಳು ಕಂಟಿದೆ, ಆದರೂ ಸುಂದರವಾಗಿದ್ದಾನೆ. ಕಾವ್ಯಶೈಲಿ ಆದರೂ ಸುಂದರವಾಗಿದ್ದಾನೆ. ಅವನಿಗೊಬ್ಬ ತಮ್ಮನಿದ್ದಾನೆ, ಆಯ್ತಾ. ಅವನು ಮಹಾಭಗಭಕ್ಷ ಅಂದರೆ ತಿಂಡಿಪೋತ ನಾಗಿದ್ದಾನೆ. ಅವನಿಗೊಬ್ಬ ತಮ್ಮನಿದ್ದಾನೆ, ಬೆನ್ನು ತುಂಬ ತುಪ್ಪ ಹಚ್ಚಿಕೊಂಡಿದ್ದಾನೆ. ಅವನಿಗೆ 7 ಮಕ್ಕಳು. ಆ 7 ಮಕ್ಕಳೇ ನಮಗೆ ಸಂರಕ್ಷಕರು. ಎಂತ ಅರ್ಥ ಆಯ್ತು? ಎಂತ ಅರ್ಥ ಆಯ್ತು ಅಂತ ಅಲ್ಲ, ನಾನು ತುಂಬ ಪುರಾಣ ಪುಸ್ತಕಗಳಲ್ಲಿ ನೋಡಿದ್ದೇನೆ ಹೀಗೆ ಅನುವಾದ ಮಾಡಿದ್ದನ್ನ. ಶ್ಲೋಕದ ಕೆಳಗಡೆ ಹೀಗೆ ಅನುವಾದ ಮಾಡಿ ನೋಡಿದ್ದೇನೆ. ಏನು ಅರ್ಥ ಆಯ್ತು ಅಂತ ನಾ ಹೇಳ. ಈಗ ವಯಸ್ಸಾದಂತಹ ಮುದುಕನಿದ್ದಾನೆ. ತುಂಬ ವಯಸ್ಸಾದವರು ಯಾರು ಈ ಭೂಮಿಗೆ? ಸೂರ್ಯ. ಭೂಸೃಷ್ಟಿಗಿಂತ ಮುಂಚೆ ಸೂರ್ಯ ಬಂದದ್ದು. ತುಂಬ ವಯಸ್ಸಾಗಿದ್ದಾರೆ, ಚರ್ಮಗಳು ಮೊಟ್ಟೆ ಗಂಟಿದೆ,
ಆದರೆ ಸೂರ್ಯ ಸುಂದರವಾಗಿದ್ದಾನಲ್ಲ. ಅವನಿಗೊಬ್ಬ ತಮ್ಮ ಇದ್ದಾನೆ, ತಿಂಡಿಪೋತ. ಅವನ ತಮ್ಮ ವಾಯು. ಎಲ್ಲರಲ್ಲಿ ವಾಯು ಉಂಟಲ್ಲ ಒಳಗಡೆ. ಪಚನಕ್ರಿಯೆಗೆ ವಾಯು ಬೇಕು, ಜೀವಕ್ಕೆ ವಾಯು ಬೇಕು, ತತ್ವಗಳೆಲ್ಲ ಬೇಕಲ್ಲ. ಅವನಿಗೊಬ್ಬ ತಮ್ಮನಿದ್ದಾನೆ, ಅಗ್ನಿ. ತುಪ್ಪವನ್ನು ಬೆನ್ನಿಗೆ ಒರೆಸ್ಕೊಂಡಿದ್ದಾನೆ, ಬಾಯಲ್ಲಿ ತುಪ್ಪ ಉಂಟಲ್ಲ, ಇರಬೇಕು. ಇಲ್ಲ ಅಂತಂದ್ರೆ ರೋಗ ಉಂಟು ಅಂತ ಅರ್ಥ. ಅಂದ್ರೆ ಜೊಲ್ಲು ಎಂಜಿಲು. ಅವನಿಗೆ 7 ಮಕ್ಕಳಿದ್ದಾರೆ. 7 ಮಕ್ಕಳಿದ್ದಾರೆ. ಸಪ್ತಚಕ್ರಗಳು, 7 ಗ್ಲ್ಯಾಂಡ್ಸ್ ಬೇಕಲ್ಲ. ಆ 7 ಜನ ಜೀವ ರಕ್ಷಕರಾಗಿ ಕೆಲಸ ಮಾಡ್ತಾರೆ. ಕರೆಕ್ಟಾ? ಈಗ ಹೇಳಿದ್ದಕ್ಕೆ ಅರ್ಥ ಆಯ್ತು. ಹಂಗೆ ಓದಿದ್ರೆ, ಪಾರಾಯಣ ಮಾಡಿದ್ರೆ ಪಾರಾಯಣದಲ್ಲಿ ಹೇಳಿದ್ಬಿಟ್ರು ಅಂತ. ಹೀಗಾಗಬಾರ್ದು. ನಾನು ಅದನ್ನೇ ಹೇಳಿದ್ದು. ನಾನು ಈಗ ನಿಮಗಿದಿಷ್ಟೆಲ್ಲ ಹೇಳ್ತಾ ಇರೋದು ನೀರಿನ ಮೇಲೆ ಹಾಗೆ ಈಜುತ್ತಾ ಇದ್ದೀನಿ ಅಷ್ಟೇ, ಆಳಕ್ಕೆ ಹೋಗಲೇ ಇಲ್ಲ. ಮುಂದೆ ಭಗವಂತನ ದಯೆಯಿಂದ ಈ ರೀತಿ ಈಜುವುದನ್ನು ನೀವು ತಿಳಿದುಕೊಂಡು ಆಳಕ್ಕಿಳಿಯುವ ಪ್ರಯತ್ನ ಮಾಡಿ. ಮೊದಲು ಮೇಲೆ ಈಜೋದು ಸರಿ ಕಲಿತ ಮೇಲಲ್ಲ ಮುಳುಗೋದು ಕಲಿಯೋದು ಅಲ್ವಾ. ಆಮೇಲೆ ಆಳಕ್ಕಿಳಿಯಿರಿ. ಅದ್ಭುತ ರಹಸ್ಯಗಳು ಅನಿಸ್ತದೆ ನಿಮಗೆ. ಎಷ್ಟು ನಮ್ಮ ಪೂರ್ವಜರು, ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ. ನಿಮಗೆ ಒಂದು ವಿಚಾರ ಹೇಳ್ತೇನೆ. ನಾವು ಈ ವೇದಗಳಲ್ಲಿ ಎಷ್ಟು ಕಳ್ಕೊಂಡಿದ್ದೇವೆ ಗೊತ್ತುಂಟಾ? ವೇದಗಳಲ್ಲಿ ನಾವೆಷ್ಟು ಕಳ್ಕೊಂಡಿದ್ದೇವೆ ಗೊತ್ತುಂಟಾ? ಎಷ್ಟು ಸಂಹಿತೆಗಳಿತ್ತು ಗೊತ್ತುಂಟಾ? ಋಗ್ವೇದದಲ್ಲಿ ಕಳ್ಕೊಂಡಿದ್ದೇವೆ, ಯಜುರ್ವೇದದಲ್ಲಿ ಕಳ್ಕೊಂಡಿದ್ದೇವೆ, ಸಾಮದಲ್ಲಿ ಕಳ್ಕೊಂಡಿದ್ದೇವೆ. ಸಾಮದಲ್ಲಂತೂ ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದೇವೆ. 1162 ಶಾಖೆಗಳು, ಸಂಹಿತೆಗಳಿದ್ದಂತಹ ಸಾಮದಲ್ಲಿ ಇವತ್ತು ನಾವು 2 ಪ್ರಭೇದಗಳನ್ನು ಕಾಣಲಿಕ್ಕೆ ಸಾಧ್ಯ. ಎಷ್ಟು ಕಳ್ಕೊಂಡ್ವಿ ನಾವು? ಎಷ್ಟು ಕಳ್ಕೊಂಡ್ವಿ? 27-28 ಶಾಖಾ ಸಂಹಿತೆಗಳಿದ್ದಂತಹ ಋಗ್ವೇದದಲ್ಲಿ ಇವತ್ತು 2 ಕಾಣಲಿಕ್ಕೆ ಸಾಧ್ಯ. ನಾವು ಎಷ್ಟು ಕಳ್ಕೊಂಡ್ವಿ? 112 ಶಾಖೆ ಇದ್ದಂತಹ ಯಜುರ್ವೇದದಲ್ಲಿ ಈ ದಿನ ನಾವು 8 ರೀತಿಯಾದಂತಹದ್ದು ಕಾಣಲಿಕ್ಕೆ ಸಾಧ್ಯ. ಅದರಲ್ಲೂ ಮತ್ತೆ ಪ್ರಧಾನ 2 ವಿಭಾಗಗಳು, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ. ತೈತರಿಯ ಸಂಹಿತೆ ಕೃಷ್ಣ ಯಜುರ್ವೇದದಲ್ಲಿ ಮತ್ತೆ ವಿಭಾಗ ಇದ್ದದ್ದು, ಈ ಉಳಿದದ್ದು ತೈತರಿಯ ಸಂಹಿತೆ ಒಂದೇ. ಎಷ್ಟು ಕಳ್ಕೊಂಡು, ಎಷ್ಟು ಅಪಾರ ಜ್ಞಾನಗಳನ್ನು ಕಳ್ಕೊಂಡ್ವಿ ನಾವು. ನಿಮಗೆ ಒಂದು ವಿಸ್ಮಯ ಹೇಳ, ಈಗ ಸೇರಿಸಿದ್ರೆ ನಿಮ್ಗೆ ಅದು ಲೆಕ್ಕ ಸಿಗುವುದಿಲ್ಲ. ನಿಮಗೆ 4,52,000 ಅಕ್ಷರಗಳು ಋಗ್ವೇದದಲ್ಲಿತ್ತು. ಈಗ 4 ಲಕ್ಷ 3 ಲಕ್ಷ ಚಿಲ್ಲರೆ ಮಾತ್ರ ಸಿಗುದಿಲ್ಲ. ಕಲಿಯುಗ ಎಷ್ಟು ವರ್ಷ ಇತ್ತಲ್ಲ, ಅಷ್ಟು ಅಕ್ಷರಗಳು ಋಗ್ವೇದದಲ್ಲಿತ್ತು ಅಂತ ಇದೇ ವೇದವೇ ಹೇಳುದು. ಇವತ್ತು ನಮಗೆ ಆ ಗ್ರಂಥವೇ ಇಲ್ಲ, ಆ ಸಂಹಿತೆಗಳೇ ಇಲ್ಲ. ಯಾಕಿಲ್ಲ? ನಾವು ಅದರ ವಿಚಾರವಾಗಿ ಜ್ಞಾನ ಗಳಿಸ್ತಿಲ್ಲ. ಈಗ ಕ್ವಚಿತ್ ಗ್ರಂಥ, ಈಗ ಆಲ್ರೆಡಿ ಗ್ರಂಥಗಳಲ್ಲಿ ತುಂಬ ಸೇರಿಸಿರೋದು, ತೆಗೆದಿರೋದು ತುಂಬ ಕೆಲಸಗಳಾಗಿದೆ. ಈಗ ಇರೋದ್ರಲ್ಲಾದರೂ ನಾವು ತಾತ್ವಿಕವಾಗಿ ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಾವೇನು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ತತ್ವದಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು LKG ಸ್ಟೋರಿ ಅಷ್ಟೇ ಹೇಳ್ಬೋದು ಬಿಟ್ಟರೆ ಮತ್ತೇನನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಟೋರಿಯನ್ನು ಹೇಳಿಸಿದ್ರೆ ಕಾಲೇಜಲ್ಲಿರೋ ಮಕ್ಕಳು ಕತೆ ನಂಬೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಭೂವರಹನ ಕತೆ, ಚಾಪೆ ಹಾಗೆ ಮಡಚಿ ಹೋದಂತ, ಹಾಗೆಲ್ಲೂ ಇಲ್ಲ ಅಂತ. ಹೀಗೆಲ್ಲ ಆಗ್ತದೆ. ಹಾಗಾಗಿ ತಾತ್ವಿಕವಾಗಿ ಯೋಚನೆಯನ್ನು ಮಾಡಿ, ತತ್ವದ ರೀತಿಯಲ್ಲಿ ಯೋಚನೆ ಮಾಡಿ, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಆ ಸತ್ಯವನ್ನ ಕಂಡುಹಿಡಿಯುವ ಪ್ರಯತ್ನದಲ್ಲಿ ಪುರಾಣಗಳನ್ನು ಓದಬೇಕು. ಆಚಮನವನ್ನು ಮಾಡುವುದರಿಂದ ಶುದ್ಧಿ ಆಗ್ತದೆ ಅಂತ ಹೇಳಿದ್ರು ಭಟ್ರು. ಅದಕ್ಕೆ 3 ಸಲ ಆಚಮನ ಮಾಡಬೇಕು, 1 ಸಲ ಮಾಡಿದ್ರೆ ನಡೆಯುವುದಿಲ್ವಾ, ಅಧಿಕ ಪ್ರಸಂಗ ಅಂತ ಹೇಳಿ ಹಿರಿಯರು ಬೈದಿದ್ದಾರೆ, ನಾವು ಕೇಳಲಿಲ್ಲ. ಈಗ ನಿಮ್ಗೆ ಗೊತ್ತಾಯ್ತಲ್ಲ, 1 ಸಲ ಮಾಡೋದು ತಪ್ಪಲ್ಲ. ಆ 1 ಸಲ ಮಾಡೋದ್ರಿಂದಾಗಿ ನಿಮ್ಮ ಅಗ್ನಿ ಶಾಂತವಾಗಿ, ಕ್ರೋಧಾಗ್ನಿ ಶಾಂತವಾಗಿ, ಆಯ್ತಾ, ಅಗ್ನಿ ಬೇಕು ಮತ್ತೆ ಕ್ರಿಯೆ ಮಾಡಲಿಕ್ಕೆ. ಆದರೆ ಕ್ರೋಧಾಗ್ನಿಯು ಶಾಂತವಾಗಿ
ಸೌಮ್ಯವಾದಂತಹ ಅಗ್ನಿ ನಮಗೆ ಕೆಲಸ ಮಾಡ್ತದೆ ಅಂತಂದ್ರೆ ಒಂದು ಸಲ ಕುಡಿದ್ರೂ ತಪ್ಪಿಲ್ಲ ಅಂತ. 3 ಸಲ ಜನರಲ್ ಅಲ್ಲ, ಕೆಲವೊಬ್ರಿಗೆ 10 ಸಲ ಕುಡಿದ್ರೂ ಆಗೋದಿಲ್ಲ, ಅದು ಬೇರೆ. ಇಲ್ಲ ಆಚಮನ ಮಾಡಿದ್ವು, ಒಂದು ನಿಮಿಷ ಇರೋ ಆಚಮನ ಮಾಡಿದೆ, ಏನೂ ಇಲ್ಲ, ಕೇಶವನೂ ಇಲ್ಲ, ನಾರಾಯಣನೂ ಇಲ್ಲ, ಮಾಧವನೂ ಇಲ್ಲ, ಸರಿ ಆಚಮನ ಮಾಡ್ತಾ ಇದ್ದೀನಿ ಬಂದೆ ಅಂತ. ಕುಡಿಯುವಾಗಲೂ ಕೂಡ ಹೀಗೆಲ್ಲ ಮಾಡಬಾರ್ದು, ಹೀಗೆಲ್ಲ ಇರಬಾರ್ದು ತತ್ವಗಳಲ್ಲಿ. ಈಗ ಕೆಲವೊಮ್ಮೆ ಹಿಂಗೆ ಯಾಕೆ ಮಾಡಬಾರ್ದು ಭಟ್ರೆ, ಅಲ್ಲಿ ಕ್ರಿಯೆ ಮುಖ್ಯ ಅಲ್ಲ ಅಂತ. ಕ್ರಿಯೆ ಮುಖ್ಯ ಅಲ್ವಾ, ಕರ್ಮ ಮುಖ್ಯ. ಕರ್ಮ ಮಾಡಬೇಕಷ್ಟೇ, ಕರ್ಮ ಮಾಡು ಕರ್ಮ ಮಾಡು ಕರ್ಮ. ಈ ಕರ್ಮದ ಹಿಂದೆ ಹೋಗುದು ಅಲ್ಲ. ಕರ್ಮ ಬೇಕಾಗಿದ್ದು ಯಾವುದಕ್ಕೆ ಅಂದ್ರೆ ಜ್ಞಾನಕ್ಕಾಗಿ ಅಂತ. ಆಯ್ತಾ? ನಾನು ಓದಿರುವುದು ನನ್ನ ಮಸ್ತಕದಲ್ಲಿ ನೆನಪಿಟ್ಕೊಳ್ಳಿಕ್ಕಾಗಿ ಹೋಮ್ವರ್ಕ್ ಅನ್ನುವ ಕರ್ಮ ಮಾಡ್ತಾರೆ ಮಕ್ಕಳು. ಹೋಮ್ವರ್ಕ್ ಮಾಡೋದು ಒಂದೇ ಪ್ರಧಾನವಾ? ಅದು ಪ್ರಧಾನ ಅಂತ ಆದ್ರೆ ಕರ್ಮ ಮಾಡೋದೇ ಪ್ರಧಾನ ಹಾಗಾದ್ರೆ ಅಲ್ಲಲ್ಲ. ಯಾರಾದ್ರೂ ಹೇಳ್ತಾರ ನೀವು ಹೋಮ್ವರ್ಕ್ ಮಾಡ್ತೀವೋ ಬಿಡ್ತೀವೋ ನಮಗ ಗೊತ್ತಿಲ್ಲ, ಇಲ್ಲಿ ಕೂರ್ಬೇಕು. 1+1 ಅಂದಾಗ 2 ಅನ್ನುವಂಥ ಆನ್ಸರ್ ಇಲ್ಲಿ ಕೂರ್ಬೇಕು ಅಲ್ವಾ? ಮಕ್ಕಳು 1+1 ಅಂತಡಿ ಪುಸ್ತಕ ನೋಡ್ತೀನಿ ಅಂತ ಪುಸ್ತಕ ತೆಗೆದ್ರೆ 2 ಬಿಡ್ತಾಳೆ ಅಮ್ಮ, ಎಂತ ಕಲಿತೆ ಅಂತ. ಅದಕ್ಕೆ ಹೇಳಿದ್ ನಾನು, ಕರ್ಮ ಯಾಕೆ ಬೇಕು? ಜ್ಞಾನಕ್ಕಾಗಿ ಬೇಕು. ಆ ಜ್ಞಾನರಹಿತವಾದ ಕರ್ಮವನ್ನು ಬಿಟ್ಟು ಮಾಡಬೇಡಿ. ಹಾಗಾಗಿ ಜ್ಞಾನಪೂರ್ವಕವಾಗಿ ಮಾಡಿ ಮತ್ತು ಅದರಿಂದ ಒಳಿತನ್ನ ಪಡೀರಿ ಅಂತ ಹೇಳಿ ಈ ದಿನದ ಒಂದು ಪುರಾಣದ ಭಾಗವನ್ನು ಅಲ್ಲಿಗೆ ಪ್ರೇತಕಾಂಡವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಕೃಷ್ಣ ಅರ್ಪಣಮಸ್ತು. ನಾಳೆಯಿಂದ ಸ್ವಲ್ಪ ಬ್ರಹ್ಮಾಂಡದ ಪುರಾಣ ಅಂದರೆ ಬ್ರಹ್ಮಕಾಂಡವನ್ನು ಪ್ರಾರಂಭ ಮಾಡುವ ವಿಧಾನ. ಬ್ರಹ್ಮಕಾಂಡದಲ್ಲಿ ಅದ್ಭುತ ವಿಚಾರಗಳುಂಟು. ಬರೀ ತತ್ವಗಳು. ಅದು ಹಾಗೇ ನೀವು ಕಥೆಯಲ್ಲಿ ಓದುವಾಗ ಸೃಷ್ಟಿಕ್ರಿಯೆಯಲ್ಲಿ ಮನುಷ್ಯನ ಹೇಗೆ ಜನ್ಮವಾಯಿತು, ಪ್ರಾಣಿ ಪಕ್ಷಿಗಳು ಜನನ ಎಷ್ಟು ಬಗೆ, ಇದು ಎಲ್ಲ ಪುರಾಣಗಳಲ್ಲೂ ಸಿಗ್ತದೆ. ಆದರೆ ನಾನು ಒಂದು 2 ದಿನಗಳಲ್ಲಿ ಬ್ರಹ್ಮಕಾಂಡದ ಒಂದು ಸಾರಾಂಶ ಹೇಳುವ ಪ್ರಯತ್ನ. ಅದರಲ್ಲಿ ಏನು ತತ್ವ ಹೇಳಿದ್ದಾರೆ ಅಂತ ನಾನು ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಎಷ್ಟು ಜಾತಿ ಮರ ಇದೆ, ಆ ಮರಕ್ಕೆ ಎಷ್ಟು ಎಲೆ ಇದೆ, ಅದೆಲ್ಲ ಯಾವುದೂ ಹೇಳೋದಿಲ್ಲ. ಆದರೆ ಅದರಲ್ಲಿರುವ ತತ್ವಗಳನ್ನು ಹೇಳಿ ಅದರ ಕೊನೆಯ ಒಂದು ಸಂಕ್ಷಿಪ್ತ ಫಲಶ್ರುತಿಗೆ ಬರುವ ಪ್ರಯತ್ನ ಮಾಡ್ತೇನೆ. ಹಾಗೆ ನಾನು ಆಗಲೇ ಹೇಳಿದ್ದೇನೆ, ಮತ್ತೆ ಫಲಶ್ರುತಿ ಮಾಡುವಾಗ ಒಂದು ದಿನ ನಿಮಗೆ ಪೂರ್ಣವಾಗಿ ಗೋಮೂತ್ರಿ ಪ್ರಶಸ್ತತ ಎಲ್ಲ ಮೊದಲಿನಿಂದ ಇಲ್ಲಿವರೆಗೆ ಒಂದು ಸಾರಾಂಶದ ಹಾಗೆ ಚಿತ್ರಣವನ್ನು ಕಲ್ಪಿಸಿಕೊಡ್ತೇನೆ. ಯಾಕೆ ಕೊಡಬೇಕು ಭಟ್ರೆ ಅಂತ ಕೇಳಿದ್ರೆ, ಈ 10-15 ದಿನ, ಒಂದು ತಿಂಗಳುಗಟ್ಟಲೆ ಪುರಾಣವನ್ನು ಕೇಳುವಾಗ ಒಂದೊಂದು ದಿನ ಅದ್ಭುತ 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 ಅನ್ನಿಸ್ತಾ ಹೋಗ್ತದೆ. ಕೊನೆಗೆ ಹೋಗುವಾಗ ಮೊದಲೇನು ಹೇಳ್ತೇವೆ ಅರ್ಥ ಹೋಗ್ತದೆ. ಅಲ್ಲ ಆಗೋದಿದು ಅಂತ ಆಯ್ತಾ? ಈ ಉದಾಹರಣೆಗೆ ಕೆಲವು ನೀವೆಲ್ಲ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀರಲ್ಲ, ಅದ್ರಲ್ಲಿ ಮೊದಲನೇ ದಿನ ಒಂದು ಪಾಯಿಂಟ್ ಬರ್ಕೊಂಡಿರ್ತೀರಲ್ಲ, ಅದರ ವಿಶ್ಲೇಷಣೆಯನ್ನು ಕೇಳಿ ಮತ್ತೊಂದು 10 ನಿಮಿಷ ಯೋಚನೆ ಮಾಡ್ತೀರಿ. ಹಾಗಾಗಬಾರ್ದು. ಹಾಗಾಗಿ ಅದೊಂದು ಪುರಾಣದ ನಿಯಮ, ಸ್ಟೈಲ್ ಅಂತ ಹೇಳ್ತಾರೆ. ಕೊನೆಯಲ್ಲಿ ಅದಕ್ಕೆ ಮಾಡುವಾಗ ಶ್ರುತಿಯನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಒಮ್ಮೆ ಸಂಕ್ಷಿಪ್ತತೆಯನ್ನು ಕೊಟ್ಟ ಮೇಲೆ ನೀವು ಮತ್ತೆ ಅದಕ್ಕೆ ಈ ಪ್ರಶ್ನೆ ಉತ್ತರಗಳು ಅನ್ನೋದು ಇರುವುದಿಲ್ಲ ಪುರಾಣದಲ್ಲಿ. ಹಾಗಾಗಿ ದಯಮಾಡಿ ಆದಷ್ಟು ಏನಾದರೂ ನಿಮಗೆ ಈಗ ಪ್ರಶ್ನೆ ಮಾಡೋದು ಅಂತ ನಾನು ಹೇಳಿದೆ, ನನ್ನಲ್ಲಿ ಪರ್ಸನಲ್ ಆಗಿ ಕೇಳಿ ಸಾಮೂಹಿಕವಾಗಿ ಬೇಡ ಅಂತ. ಪ್ರಶ್ನೆ ಮಾಡುವಾಗ ಒಂದು ಜಾಗ್ರತೆ ವಹಿಸಿ, ನಿಮ್ಮ ದಡ್ಡತನವನ್ನು ನನ್ನ ಮುಂದೆ ಪ್ರದರ್ಶನ ಮಾಡಬೇಡಿ. ಅಲ್ಲ ಆಗೋದು ಹಾಗೆ ಅಂತ. ಪ್ರಶ್ನೆ ಮಾಡುವಾಗ ಕೆಲವೊಂದು ಸಲ ಕೆಲವೊಬ್ಬರು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಬ್ಬರು ಪ್ರಶ್ನೆ ಕೇಳಿದ ನಾನು ಉತ್ತರವೇ ಕೊಡೋದಿಲ್ಲ, ಮೌನವಾಗಿ ನಗಾಡಿ ಸುಮ್ಮನೆ ಆಗ್ತೇನೆ. ಕಾರಣ ಏನು ಅಂತಂದರೆ ಪ್ರಶ್ನೆ ಹೊಟ್ಟೆ ಉತ್ತರ ಅವರೇ ಹೇಳಿದ್ದಾರೆ, ದಡ್ಡತನ ನಾನು ಮುಂದೆ ತೋರಿಸಿರೋದು ಅಷ್ಟೇ. ಹಾಗಾಗಬಾರ್ದು. ಹಾಗಾಗಿ ಸಣ್ಣ ಪುಟ್ಟ ಅನುಮಾನಗಳು, ಅದು ನಿಜವಾಗ್ಲೂ ಕೂಡ ಅನುಮಾನವೇ ಇದ್ದರೆ ಕೇಳಿ ಉತ್ತರ ಕೊಡ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಭಗವಂತ ಎಷ್ಟು ಜ್ಞಾನ ಕೊಡ್ತಾನೆ ಅಷ್ಟಕ್ಕೆ. ಹಾಗಾಗಿ ಮುಂದಿನ ಈ ಬ್ರಹ್ಮಕಾಂಡದಲ್ಲಿ ವಿಶೇಷವಾಗಿ ನಾಳೆಯಿಂದ ಪ್ರಾರಂಭ ಮಾಡುವಂಥದ್ದು. ಇದನ್ನು ಮಾಡುವಾಗ ಆ ಭಗವಂತನ ಧ್ಯಾನವನ್ನು ಮಾಡ್ತಾ, ಯಾಕೆಂತಂದರೆ ನಾನು ಶುರು ಮಾಡುವುದು ಕೂಡ
ನಾಳೆ ಏನುಂಟು ಗೊತ್ತುಂಟಾ? ಬ್ರಹ್ಮಕಾಂಡವು ಶುರುವಾಗೋದು ಗುರುಕಲ್ಪದಲ್ಲೇ. ಹಾಗಾಗಿ ನಾನು ನಾಳೆಯಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಇವತ್ತು 5 ನಿಮಿಷ ಮುಂಚೆ ನಾನು ಮುಗಿಸ್ದೆ. 10 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಕೂಡ ನಾ 10 ನಿಮಿಷ ಕವರ್ ಮಾಡಲಿಲ್ಲ. ಆ ಭಾಗವನ್ನು ಟಚ್ ಮಾಡಬಾರ್ದು. ನಾಳೆ ಶುಭ ಪುಷ್ಕರ ದಿನ ಅಂತ ನಾಳೆಯಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ